ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಧರ್ಮಣ್ಣ ಎಂ ಅಂತ. ತಮ್ಮೆಲ್ಲರೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನು ಪ್ರಥಮದಲ್ಲಿ ಕೋರ್ತೇನೆ. ಸ್ನೇಹಿತರೆ, ನಮ್ಮ ಜೊತೆ ಇವತ್ತು ಶಿವಾನಂದ್ ಕೆ ಅಂತ ಒಬ್ಬರು ಸಂಶೋಧನಾರ್ಥಿ ಇದ್ದಾರೆ. ಇವರು ಕರ್ನಾಟಕದ ರಾಜಕೀಯದಲ್ಲಿ ನಾಯಕತ್ವ ಏನಿದೆ ಆ ವಿಷಯದ ಮೇಲೆ PhD ಮಾಡ್ತಾ ಇರುವಂತಹ ಸಂಶೋಧನಾರ್ಥಿ. ಅದಲ್ಲದೆ ಇವತ್ತಿನ ಪ್ರಮುಖ ಜ್ವಲಂತ ಸಮಸ್ಯೆಗಳ ಬಗ್ಗೆ ಮತ್ತು ಸಾಮಾಜಿಕ ತಲ್ಲಣಗಳ ಬಗ್ಗೆ ಒಂದು ಹೋರಾಟದ ಒಂದು ಮೊಮೆಂಟಲ್ಲಿ ಕೂಡ ಇದ್ದು ಒಂದು ಸಾಮಾಜಿಕ ಚಿಂತನೆಯಲ್ಲೂ ತಮ್ಮನ್ನು ತಾವು ತೊಡಗಿಸ್ಕೊಂಡಿರ್ತಕ್ಕಂಥ ಶಿವಾನಂದ್ ಕೆ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ತಮಗೆ ಈ ಕಾರ್ಯಕ್ರಮಕ್ಕೆ ಪ್ರಥಮದಲ್ಲಿ ಸ್ವಾಗತವನ್ನು ಕೋರ್ತೇನೆ. ತುಂಬ ಧನ್ಯವಾದಗಳು ಧರ್ಮಣ್ಣ ಸರ್, ಈ ಒಂದು ವೇದಿಕೆಯನ್ನು ಒದಗಿಸಿಕೊಟ್ಟೋದಕ್ಕಾಗಿ. ಹಾಗಾಗಿ ಇದೊಂದು ಏನಿದೆ ಅಂದರೆ ಒಂದು ಒಳ್ಳೆಯ ಒಂದು ಸಂದರ್ಶನ ಆಗಲಿ ಅಂತ ನಾನು ಭಾವಿಸ್ತಾ ಇದ್ದೀನಿ. ಶಿವಾನಂದ್ ಸರ್, ಎಸ್ಪೆಷಲಿ ವೀಕ್ಷಕರೇ, ಇವತ್ತಿನ ಈ ಕಾರ್ಯಕ್ರಮ ಏನಿದೆ ಅಥವಾ ಈ ಒಂದು ವಿಡಿಯೋ ಏನಿದೆ, ಪರ್ಟಿಕ್ಯುಲರಿ ನಾವು ಇದನ್ನು ಟಾರ್ಗೆಟ್ ಮಾಡಿರುವಂಥದ್ದು ಉತ್ತರ ಕರ್ನಾಟಕ. ಯಾಕೆಂದರೆ ಶಿವಾನಂದ್ ಕೆ ಸರ್ ಅವರು ತಮ್ಮ ಮೂಲ ಶೈಕ್ಷಣಿಕ ಎಲ್ಲ ಅರ್ಹತೆಗಳನ್ನು ಶಿಕ್ಷಣವನ್ನು ಉತ್ತರ ಕರ್ನಾಟಕದ ಬೆಳಗಾವಿ ಜಿಲ್ಲೆಯಲ್ಲಿ ಪಡ್ಕೊಂಡಿರ್ತಕ್ಕಂಥದ್ದು. ಮತ್ತು ಅದರ ಜೊತೆಗೆ ಅವರ ಸ್ನಾತಕೋತ್ತರ ಪದವಿಯನ್ನು ಕೂಡ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಅಲ್ವಾ ಸರ್? ಹೌದು ಸರ್, ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದಲ್ಲಿ ಅವರ ಸ್ನಾತಕೋತ್ತರ ಪದವಿ ಆಗಿರುವಂಥದ್ದು. ಮತ್ತು ನಿಮ್ಮ ಶೈಕ್ಷಣಿಕ ಹಿನ್ನೆಲೆ ಹೇಳೋದಾದರೆ ಎಲ್ಲಿ ನಿಮ್ಮದು ಪೂರ್ತಿ ಎಜುಕೇಷನ್ ಮುಗಿದಿರೋದು ಸರ್? ಎಸ್ ಸರ್, ನಾನು ಶಿವಾನಂದ್ ಅಂತ. ನಾನು ಮೂಲತಃ ಉತ್ತರ ಕರ್ನಾಟಕದಲ್ಲಿ ಬರುವಂಥ ಕಿತ್ತೂರು ಕರ್ನಾಟಕ ಭಾಗದ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕದವನು. ನಾನು ನನ್ನ ಒಂದು ಪದವಿಯನ್ನು ನಮ್ಮ ಊರಿನಲ್ಲೇ ಪಡೀತೇನೆ. ಅದಾದ ನಂತರ ಸ್ನಾತಕೋತ್ತರ ಪದವಿಯನ್ನು ರಾಜ್ಯಶಾಸ್ತ್ರ ಒಂದು ವಿಷಯದಲ್ಲಿ ರಾಣಿ ಚೆನ್ನಮ್ಮ ವಿಷಯದಲ್ಲಿ ಒಂದು ಮೇನ್ ಕ್ಯಾಂಪಸ್ನಲ್ಲಿ ಪಡೆದುಕೊಂಡು, ಅದಾದ ನಂತರ ಅದೇ ವಿಷಯದಲ್ಲಿ ನೆಟ್ ಸೆಟ್ ಪರೀಕ್ಷೆಗಳನ್ನು ಉತ್ತೀರ್ಣನಾಗಿ ಪ್ರಸ್ತುತ ಒಂದು ತುಮಕೂರು ವಿಶ್ವವಿದ್ಯಾಲಯದಲ್ಲಿ ಸರ್ ಈಗ PhDಯನ್ನು ಮಾಡ್ತಾಯಿದ್ದೀನಿ. ಇದು ನನ್ನ ಒಂದು ಶೈಕ್ಷಣಿಕ ಹಿನ್ನೆಲೆ ಸರ್. ಓಕೆ ಸರ್, ತಮ್ಮದು ನೆಟ್ಟು ಕ್ಲಿಯರ್ ಆಗಿದೆ, ಅದ್ರ ಜೊತೆಗೆ KCET ಕೂಡ ಆಗಿದೆ. ಪ್ರಸ್ತುತ ತುಮಕೂರು ವಿಶ್ವವಿದ್ಯಾಲಯದಲ್ಲಿ PhD ಮಾಡ್ತಾ ಇದ್ದೀರಿ? ಹೌದು ಸರ್. ಓಕೆ, ಧನ್ಯವಾದಗಳು ಸರ್ ತಮಗೆ. ವೀಕ್ಷಕರೇ, ಯಾಕೆ ಶಿವಾನಂದ್ ಕೆ ಸರ್ ಅವರನ್ನೇ ಇವತ್ತಿನ ಒಂದು ಈ ಇಂಟರ್ವ್ಯೂಗೆ ಅಥವಾ ಒಂದು ಚರ್ಚೆಗೆ ನಾನು ಅವರನ್ನು ಆಹ್ವಾನಿಸಿದ್ದೀನಿ ಅಂತಂದರೆ, ಬಹುತೇಕ ಅವ್ರ ಶಿಕ್ಷಣವನ್ನು ಬೆಳಗಾಂನಲ್ಲಿ ಅಥವಾ ಉತ್ತರ ಕರ್ನಾಟಕದಲ್ಲಿ ಅವರು ಪಡ್ಕೊಂಡಿರ್ತಕ್ಕಂಥದ್ದು. ಅವರು ಸಂಶೋಧನೆಯನ್ನು ತುಮಕೂರಿನಲ್ಲಿರ್ತಕ್ಕಂಥ ತುಮಕೂರು ವಿಶ್ವವಿದ್ಯಾಲಯದಲ್ಲಿ ರಾಜ್ಯಶಾಸ್ತ್ರ ವಿಭಾಗ ಅಲ್ಲೋ ಸರ್? ಹೌದು, ರಾಜ್ಯಶಾಸ್ತ್ರ ವಿಭಾಗದಲ್ಲಿ ಅವರು ಸಂಶೋಧನೆ ಮಾಡ್ತಾಯಿದ್ದಾರೆ. ಸೊ ಇವತ್ತಿನ ಈ ವಿಡಿಯೋದ ಉದ್ದೇಶ ಏನಂದರೆ ಸರ್, ಉತ್ತರ ಕರ್ನಾಟಕದ ಇವತ್ತಿನ ಜ್ವಲಂತ ಸಮಸ್ಯೆಗಳಿದ್ದಾವೆ. ಸೊ ನಾವು ಇತ್ತೀಚೆಗೆ ಒಂದು ಸಂಶೋಧನಾ ದೃಷ್ಟಿಕೋನದಿಂದ ನೋಡೋದಾದರೆ ಉತ್ತರ ಕರ್ನಾಟಕದ ಭಾಷೆಯ ಬಗ್ಗೆ ಇವತ್ತು ಚರ್ಚೆಗಳು ಹೇಳ್ತಾ ಇದೆ. ಯಾಕಂದರೆ ಅಲ್ಲಿ ಇರ್ತಕ್ಕಂಥ ಜಾನಪದ ಶೈಲಿ ಭಾಷೆಗಳು ನಮ್ಮ ಅಸ್ಮಿತೆಗೆ ಎಲ್ಲೊಂದು ಕಡೆ ಧಕ್ಕೆ ತರ್ತಾ ಇದೆ ಅನ್ನುವಂಥ ಚರ್ಚೆಗಳು ಕೂಡ ನಡೀತಾ ಇದೆ. ಅದರ ಜೊತೆಗೆ ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕ ಅಭಿವೃದ್ಧಿ ತಾರತಮ್ಯಗಳನ್ನು ಕೂಡ ನಾವು ಗುರುತಿಸೋದಕ್ಕೆ ಸಾಧ್ಯ ಆಗ್ತಾ ಇದೆ. ಅದರ ಜೊತೆಗೆ ಇವತ್ತಿನ ನಿರುದ್ಯೋಗದ ಸಮಸ್ಯೆಯನ್ನು ಇಟ್ಕೊಂಡು ಹೋರಾಟ ನಡೀತಾ ಇರುವಂಥದ್ದು ಧಾರವಾಡವನ್ನು ಕೇಂದ್ರೀಕೃತವಾಗಿ ಇಟ್ಕೊಂಡು ಆ ಹೋರಾಟಗಳು ನಡೀತಾ ಇದೆ. ಸೊ ಇವೆಲ್ಲ ಜ್ವಲಂತ ಸಮಸ್ಯೆಗಳನ್ನು ತಮ್ಮ ಜೊತೆಗೆ ಸಂಶೋಧನಾ ದೃಷ್ಟಿಕೋನದಿಂದ ಚರ್ಚೆ ಮಾಡೋದಕ್ಕೆ ನಾನು ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದೇನೆ ಸರ್. ಸೊ ಪ್ರಥಮ ನನ್ನ ಕ್ವಶನ್ ಏನಂದರೆ ಸರ್, ನೀವು ಒಂದು ಹಂತದ ಶಿಕ್ಷಣವನ್ನು ಅಲ್ಲಿ ಪೂರೈಕೆ ಮಾಡಿಕೊಂಡು ಕಳೆದ 4.5 ವರ್ಷದಿಂದ ನೀವು ತುಮಕೂರಲ್ಲಿದ್ದೀರಿ. ಹೌದು ಸರ್. ಸೊ ಈ ದಕ್ಷಿಣ ಕರ್ನಾಟಕದ ಭಾಗದ ಒಂದು ಶೈಕ್ಷಣಿಕ ವಾತಾವರಣ, ಜನರ ಜೀವನ ಕ್ರಮ ಮತ್ತು ಉತ್ತರ ಕರ್ನಾಟಕದ ಶೈಕ್ಷಣಿಕ ವಾತಾವರಣ ಮತ್ತು ಜೀವನ ಕ್ರಮವನ್ನು ಇವತ್ತಿನ ಸಂದರ್ಭದಲ್ಲಿ ನಾವು ಹೋಲಿಕೆ ಮಾಡಿ ನೋಡೋದಾದರೆ ನೀವು ಏನು ನಿಮ್ಮ ಸಂಶೋಧನೆ ಮೂಲಕವಾಗಿ ನೀವು ಏನು ಗುರುತಿಸೋದಕ್ಕೆ ಪ್ರಯತ್ನ ಮಾಡ್ತೀರಿ ಅಂತ? ಸರ್, ಇದೊಂದೇನೆಂದರೆ ಒಂದು ದೊಡ್ಡ ಒಂದು ಪ್ರಶ್ನೆ ಸರ್ ಇದು. ಯಾಕಂತಂದರೆ ಇದಕ್ಕೆ ತುಂಬ ಅರ್ಥಗರ್ಭಿತವಾದಂಥ ಉತ್ತರ ಕೂಡ ಹೇಳ್ಬೋದು. ಪ್ರಥಮ ಬಾರಿಗೆ ನೋಡೋದಾದರೆ ಸರ್, ಈಗ ನಮ್ಮ ಒಂದು ಉತ್ತರ ಕರ್ನಾಟಕದ ಒಂದು ಶೈಲಿ ಅಥವಾ ಒಂದು ಕರ್ನಾಟಕನೇ ಒಂದು ತೊಗೊಂಡದಾಗ ಏನಂದರೆ ಸರ್, ಕರ್ನಾಟಕ ಅಂತ ಬಂದಾಗ ಒಂದು ಏನಿದೆ ದಕ್ಷಿಣ ಕರ್ನಾಟಕ ಅಥವಾ ಮೈಸೂರು ಕರ್ನಾಟಕ ಅಂತ ಕರಿತೀವಿ, ಕರಾವಳಿ ಕರ್ನಾಟಕ ಅಂತ ಕರಿತೀವಿ, ಉತ್ತರ ಕರ್ನಾಟಕ ಅಂತ ಕರಿತೀವಿ, ಅಥವಾ ಮಧ್ಯ ಕರ್ನಾಟಕ ಅಂತೂ ರಾಜಕೀಯ ದೃಷ್ಟಿಕೋನದಿಂದ ಕೂಡ ಕರಿತಾಯಿದ್ದೀವಿ ಸರ್. ಹಾಗಾಗಿ ಕರ್ನಾಟಕದಲ್ಲಿ ಏನಿದೆ ಅಂತಂದರೆ ಒಂದೊಂದು ಪ್ರಾಂತ್ಯಗಳನ್ನು ನೋಡ್ಕೋದಾದರೂ ಕೂಡ ಅಲ್ಲಿ ಕೂಡ ಏನಿದೆ ವ್ಯತ್ಯಾಸಗಳು ಕಂಡು ಬರ್ತಾ ಇದ್ದಾವೆ. ಹಾಗಾಗಿ ಉತ್ತರ ಕರ್ನಾಟಕದ ಭಾಷೆ, ಸಂಸ್ಕೃತಿ, ಕಲೆ, ಆಚಾರ ಎಲ್ಲವೂ ಸಾಹಿತ್ಯ ಆಗಿರ್ಬೋದು ತುಂಬ ಶ್ರೀಮಂತವಾದಂಥ ಸಾಹಿತ್ಯ ಆಗಿದೆ ಸರ್. ಏಕೆಂದರೆ ಇಡೀ ಉತ್ತರ ಕರ್ನಾಟಕವನ್ನು ಅಥವಾ ಕರ್ನಾಟಕದ ಕನ್ನಡ ಭಾಷೆಯನ್ನು ಜಗತ್ತಿಗೆ ಪರಿಚಯಿಸಿದಂಥ ಇಮ್ಮಡಿ ಪುಲಕೇಶಿ ಅಂತ ರಾಜಮನೆತನಗಳು ಅಥವಾ ಏನು ಪ್ರಮುಖ ರಾಜಮನೆತನಗಳಿದಾವೆ ಅವೆಲ್ಲವೂ ಕೂಡ ಉತ್ತರ ಕರ್ನಾಟಕದ ಸರ್.
ಬಟ್ ಕಾಲಾಂತರದ ನಂತರ ಮಧ್ಯ ಭಾರತದ ಇತಿಹಾಸ ನೋಡ್ಕೊಂಡ್ರೆ ಆಗಿರೋದು ಆಧುನಿಕ ಇತಿಹಾಸ ನೋಡ್ಕೊಂಡ್ರಾದ್ರೆ ಏನಾಗಿದೆ ಸರ್, ನಂತರ ಏನಾಗುತ್ತೆ ಅಂದರೆ ಉತ್ತರ ಕರ್ನಾಟಕ ಭಾಗದಲ್ಲಿ ವಿಶೇಷವಾಗಿ ಅದು ಕಲ್ಯಾಣ ಕರ್ನಾಟಕ ಇರ್ಬೋದು, ದಕ್ಷಿಣ ಕರ್ನಾಟಕ ಇರ್ಬೋದು, ಅಲ್ಲಿಯ ರಾಜ ಮನೆತನಗಳು ಅರಸರುಗಳು ಮಾಡಿದಂಥ ಏನಾಗಿದೆ ತಾರತಮ್ಯನೇ ಏನಾಗಿದೆ ಉತ್ತರ ಕರ್ನಾಟಕ ಐತಿಹಾಸಿಕವಾಗಿ ಅದೇನಾಗಿದೆ ಅಂದರೆ ಸಮಸ್ಯೆ ಉಂಟು ಮಾಡ್ತಾಯಿದೆ ಸರ್. ಅದೇ ನೀವು ದಕ್ಷಿಣ ಕರ್ನಾಟಕವನ್ನು ತೊಗೊಂಡಾಗ ಇಲ್ಲಿಯ ಒಂದು ಮೈಸೂರು ಭಾಗದ ಅರಸರಾಗಿರ್ಬೋದು, ಮೈಸೂರಿನಾದಂಥ ನಾಲ್ವಡಿ ಕೃಷ್ಣರಾಗಿರ್ಬೋದು, ಅವರು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಜನರನ್ನೇ ಏನು ಮಾಡ್ತಾ ಇದ್ದಾರೆ ಅತಿ ಹೆಚ್ಚು ಅಥವಾ ಅಭಿವೃದ್ಧಿಗೆ ಅತಿ ಹೆಚ್ಚು ಒತ್ತು ಕೊಟ್ಟು ಏನು ಮಾಡ್ತಾ ಇದ್ದಾರೆ ವಿಶೇಷ ಅಭಿವೃದ್ಧಿ ಕಾರ್ಯಗಳನ್ನು ಸರ್ ಕೈಗೊಂಡಿದ್ರು. ಬಟ್ ನಾವು ಉತ್ತರ ಕರ್ನಾಟಕದಲ್ಲಿ ಏನು ಸಮಸ್ಯೆ ಆಗಿಬಿಡ್ತಂದ್ರೆ ಸರ್, ಅಲ್ಲಿ ಬಾಂಬೆ ಕರ್ನಾಟಕ ಅಂತ ಕರಿತೀವಿ, ಮದ್ರಾಸ್ ಪ್ರಾಂತ್ಯ ಅಂತ ಕರಿತೀವಿ, ಹೈದರಾಬಾದಿನ ಕರ್ನಾಟಕ ಅಂತ ಕರಿತೀವಿ ಸರ್. ಇವ್ರು ಏನಾಗಿದೆ ಅಂದರೆ ಇಲ್ಲಿಯ ಕನ್ನಡಿಗರು ಏನಾಗಿದೆ ಅಂದರೆ ಕೆಲವೊಬ್ಬರು ನಿಜಾಮನ ಆಡಳಿತದಲ್ಲಿ ಅನಿವಾರ್ಯವಾಗಿ ಉರ್ದು ಕಲಿಬೇಕಾಗಿತ್ತು, ಹಿಂದಿ ಕಲಿಬೇಕಾಗಿತ್ತು, ಇದು ಒಂದು ವಾತಾವರಣ. ಆದರೆ ಅಲ್ಲಿ ಕಿತ್ತೂರು ಕರ್ನಾಟಕದಲ್ಲಿ ಅದೇನು ಬಾಂಬೆ ಪ್ರಾಂತ್ಯದಲ್ಲಿ ಅಲ್ಲಿ ಏನಾಗಿತ್ತು ಅಂತಂದರೆ ಕನ್ನಡ ಶಾಲೆಗಳೇ ಇರಲಿಲ್ಲ, ಕನ್ನಡ ಕಲಿಯೋದು ಏನಂತಂದರೆ ಆಗ್ತಿರಲಿಲ್ಲ, ಅಲ್ಲಿ ಮರಾಠಿ ಏನನ್ನು ಅನಿವಾರ್ಯವಾಗಿ ಕಲಿಬೇಕಾಗಿತ್ತು. ಈ ಥರ ಐತಿಹಾಸಿಕ ಕಾರಣಗಳು ಹುಡುಕ್ಬೋದು ಸರ್ ನಾವು. ಅದೇ ಥರ ಏನಪ್ಪ ಅಂತಂದರೆ ಮದ್ರಾಸ್ ಪ್ರಾಂತ್ಯದಲ್ಲಿ ಸರ್, ಅಲ್ಲಿ ಏನಂತಂದರೆ ಅಲ್ಲಿ ಕನ್ನಡ ಶಿಕ್ಷಣ ಇರಲಿಲ್ಲ. ಹಾಗಾಗಿ ಏನಂದರೆ ಐತಿಹಾಸಿಕವಾಗಿ ಏನಿದೆ ಅಂತಂದರೆ ನಂತರದ ಕಾಲಾಂತರದ ದಿನಗಳಲ್ಲಿ ಏನಾಗಿದೆ ಅಂದರೆ ಅನೇಕ ಏನಾಗಿದ್ದಾವೆ ಐತಿಹಾಸಿಕ ಕಾರಣಗಳು ಈ ಒಂದು ಏನಾಗಿದ್ದಾವೆ ಅಂತಂದರೆ ಅದು ಅಭಿವೃದ್ಧಿಗಾಗಿರ್ಬೋದು ಅಥವಾ ಭಾಷೆಗಾಗಿರ್ಬೋದು ಏನಾಗಿದ್ದಾವೆ ಸಮಸ್ಯೆಯನ್ನು ಉಂಟು ಮಾಡಿದ್ದಾವೆ. ಅದರಲ್ಲಿ ವಿಶೇಷವಾಗಿ ಏನಂತಂದರೆ ಈಗ ಪ್ರಸ್ತುತವಾಗಿರುವಂಥ ಒಂದು ಉತ್ತರ ಕರ್ನಾಟಕ ಭಾಷೆ ಏನಾಗಿದೆ ಅಂದರೆ ಪ್ರಸ್ತುತ ದಿನಗಳಲ್ಲಿ ಏನಾಗ್ತಾಯಿದೆ ಅಂತಂದರೆ ಅದು ತನ್ನ ಸ್ವಾರಸ್ಯವನ್ನು ಕಳ್ಕೊಳ್ತಾ ಇದೆ ಸರ್. ಹೇಗಂತಂದರೆ ಒಂದು ಏನು ಉತ್ತರ ಕರ್ನಾಟಕ ಇದ್ದರೆ ಶ್ರೀಮಂತ ಒಂದು ಸಂಸ್ಕೃತಿ ಆದಂಥ ಜಾನಪದ ಶೈಲಿಯನ್ನು ಎಲ್ಲರೂ ಮೆಚ್ಚುವಂಥದ್ದು, ಎಲ್ಲರೂ ಕೂಡ ಇಷ್ಟಪಡುವಂಥದ್ದು. ಆ ಒಂದು ಜಾನಪದ ಶೈಲಿ ಏನು ಮಾಡ್ತಾಯಿದ್ರೆ ಅಪಹಾಸ್ಯ ಮಾಡುವಂಥ ಒಂದು ಕಲೆ ಕೂಡ ಈಗ ಆರಂಭವಾಗಿದೆ. ಅದು ಈಗ ಪ್ರಚಲಿತ ಅದೇನಂತಾರೆ ಟ್ರೆಂಡಿಂಗ್ ಆಗಿ ಏನೇನೋ ಅಂತ ಹೊಸ ಹೊಸ ಹಾಡುಗಳು ತಂದು ಆ ಉತ್ತರ ಕರ್ನಾಟಕದ ಮೇಲಿರುವ ಪ್ರೀತಿ ಅದನ್ನು ಮತ್ತಷ್ಟು ಏನಾಗ್ತಾಯಿದ್ದಾರೆ ಹೀಯಾಳಿಸುವ ಥರ ಒಂದು ಮಾಡೋದು ಅದು ದುರದೃಷ್ಟ ಅಂತ ನನಗೆ ಅನಿಸುತ್ತೆ ಸರ್. ಖಂಡಿತ ಸರ್, ತಾವು ಹೇಳಿರುವಂಥ ವಿಚಾರಗಳನ್ನು ನಾವು ಮೆಚ್ಚಲೇಬೇಕಾಗತ್ತೆ. ಯಾಕಂದರೆ ಉತ್ತರ ಕರ್ನಾಟಕದಲ್ಲಿ ನಾವು ಡೊಳ್ಳಿನ ಪದಗಳನ್ನು ನೋಡ್ತಾ ಇದ್ದೀವಿ, ಗೀಗಿ ಪದಗಳನ್ನು ನೋಡ್ತಾ ಇದ್ದೀವಿ, ಅನೇಕ ಜನಪದಗಳು ಕಾವ್ಯಗಳು ಅಥವಾ ಜನಪದ ಶೈಲಿಯ ಏನು ಹಾಡುಗಳನ್ನು ಕೂಡ ನೋಡ್ತಾ ಇದ್ದೀವಿ. ಎಲ್ಲ ಒಂದು ಕಡೆ ಇವತ್ತು ಆ ಪ್ರಶ್ನೆ ನಡೀತಾ ಇದೆ. ಹೌದು ಸರ್. ಯಾಕಂದರೆ ಇತ್ತೀಚಿನ ಹೊಸ ಪೀಳಿಗೆಯ ಟ್ರೆಂಡಿಂಗ್ ಸ್ಟಾರ್ಸ್ ಅಂತ ಅವ್ರೇನು ಕರ್ಕೊಂಡು ಇವತ್ತು ಜನಪದಗಳನ್ನು ಹಾಡ್ತಾ ಇದ್ದಾರೆ. ಆ ರೀತಿಯ ಒಂದು ಸಾಂಗ್ಸ್ಗಳನ್ನು ಯೂಟ್ಯೂಬಲ್ಲಿ ಬರ್ತಾ ಇರುವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಅನೇಕ ಅದು ಟ್ರೆಂಡಿಂಗ್ ಕೂಡ ನಡೀತಾ ಇದೆ. ಹೌದು ಸರ್. ಸೊ ಅದನ್ನು ಈ ದಕ್ಷಿಣ ಕರ್ನಾಟಕದ ಜನತೆ ಮತ್ತು ದಕ್ಷಿಣ ಕರ್ನಾಟಕದ ಒಂದು ಜನಸಮೂಹ ಏನಿದೆ ಈ ಕಡೆಗೆ, ಅವರು ಅದನ್ನು ಈ ಭಾಗದ ಜನರು ಅದನ್ನು ಯಾವ ರೀತಿ ದೃಷ್ಟಿಕೋನದಲ್ಲಿ ಸ್ವೀಕಾರ ಮಾಡ್ತಾ ಇದ್ದಾರೆ ಅಥವಾ ಅದನ್ನು ಯಾವ ದೃಷ್ಟಿಕೋನದಲ್ಲಿ ನೋಡ್ತಾ ಇದ್ದಾರೆ, ಅದ್ರ ಬಗ್ಗೆ ಏನಾದರೂ ಚರ್ಚೆ ಇದೆ ಸರ್ ಈ ಭಾಗದಲ್ಲಿ? ಸರ್ ಖಂಡಿತವಾಗಿ ಇದೊಂದು ಏನಂತಂದರೆ ಒಂದು ಸೂಕ್ಷ್ಮವಾದಂಥ ಪ್ರಶ್ನೆ. ಏಕಂತಂದರೆ ನಾನು ಆಗಲೇ ಹೇಳಿದೆ ಏನಪ್ಪ ಅಂದರೆ ಉತ್ತರ ಕರ್ನಾಟಕ ಸಂಸ್ಕೃತಿ ಅನ್ನೋದು ಒಂದು ಶ್ರೀಮಂತ ಸಂಸ್ಕೃತಿ. ಆಗಲೇ ನೀವು ತಾನು ಹೇಳಿದರೆ ಯಾಕೆ ಇದೇನಾಗಿರೋದು ಅಂದರೆ ಡೊಳ್ಳು ಕುಣಿತ ಆಗಿರ್ಬೋದು, ಜನಪದ ಆಗಿರ್ಬೋದು, ಇವೆಲ್ಲವೂ ಕೂಡ ಅದರ ಭಾಗ. ಬಟ್ ಅದು ಈಗ ಏನಾಗ್ತಾ ಇದೆ ಅಂತಂದರೆ ಜನರು ಏನು ಮಾಡ್ತಾ ಇದ್ದಾರೆ ಅಂದರೆ ಪಾಪ್ಯುಲರ್ ಆಗಲಿಕ್ಕೆ ಈಸಿಯಾಗಿ ಏನು ಮಾಡ್ತಾಯಿದ್ದಾರೆ ಈ ಜನಪದ ಹಾಡುಗಳನ್ನು, ಅದು ಯಾವ ಥರ ಜನಪದ ಹಾಡುಗಳಂದರೆ ಸ್ವಂತ ಒಂದು ಸಾಹಿತ್ಯನೂ ಆಗಿರೋಂಗಿಲ್ಲ. ಅದು ಎಲ್ಲೇ ಒಂದು ಮರಾಠಿ ಗೀತೆಗಿರ್ಬೋದು, ಒಂದು ಹಿಂದಿಯ ಒಂದು ಗೀತೆ ಆಗಿರ್ಬೋದು, ಅದನ್ನ ಏನು ಮಾಡೋದು ಕನ್ನಡಕ್ಕೆ ಒಂದು ಆ ಮ್ಯೂಸಿಕನ್ನು ಯೂಸ್ ಮಾಡಿಕೊಂಡು ಇದೇನು ಮಾಡ್ತಾಯಿದ್ರು ಒಂದು ಹಾಡುಗಳನ್ನು ಮಾಡ್ತಾ ಇರ್ಬೋದು ಹೋಗಿದ್ವು. ಬಟ್ ಅದು ಸಮಸ್ಯೆ ಏನಾಗಿದೆ ಅಂತಂದರೆ ಅಲ್ಲಿಯ ಭಾಗದ ಜನ ಇಷ್ಟಪಡ್ಬೋದು, ಅದನ್ನು ಇಷ್ಟಪಡ್ತಾಯಿದ್ರೆ ಇಲ್ಲಿ ಭಾಗದ ಜನ ಕೂಡ ಇಷ್ಟಪಡ್ತಾರೆ. ಒಳ್ಳೆಯ ಒಂದು ಗೀತೆಗಳು ಬಂದರೆ ಅದು ಜನಪದ ಆಗಿರ್ಬೋದು, ಬೇರೆ ಯಾವುದೇ ಗೀತೆಗಳಾಗಿರ್ಬೋದು. ಬಟ್ ಸಮಸ್ಯೆ ಏನಾಗಿದೆ ಅಂದರೆ ಉತ್ತರ ಕರ್ನಾಟಕದ ಭಾಷೆ ಸ್ವಲ್ಪ ಏನಾಗಿದೆ ತುಂಬ ಏನಂತಂದರೆ ಕೇಳಲಿಕ್ಕೆ ಏನಂತಾರೆ ಗಟ್ಟಿ ಅನಿಸುತ್ತೆ. ಮೊದಲೇ ಅದು ನಾವು ಹೇಳ್ತೀವಿ ಹುಬ್ಬಳ್ಳಿ ಕರ್ನಾಟಕ ಇರ್ಬೋದು, ಬಾಂಬೆ ಕರ್ನಾಟಕ ಗಟ್ಟಿ ಭಾಷೆ ಅದು. ಹಾಗಾಗಿ ಅದು ಕೆಲವೊಂದು ಜನರಿಗೆ ಅದರ ಬಗ್ಗೆ ಅರಿವಿಲ್ಲದವ್ರು ಏನು ಅನ್ಕೋಬೋದು ಉತ್ತರ ಕರ್ನಾಟಕದ ಅಂದರೆ ಅಶ್ಲೀಲ ಸಾಹಿತ್ಯಕ್ಕೆ ಹೆಸರುವಾಸಿ ಆಗ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಅಶ್ಲೀಲ ಪದಗಳು ಜಾಸ್ತಿ. ಹೌದು ಸರ್, ಖಂಡಿತ. ಯಾಕಂತಂದರೆ ಅದು ಉದ್ದೇಶಪೂರ್ವಕವಾಗಿರ್ಬೋದು, ಆ ಥರ ಮಾಡಲಿಕ್ಕೆ ಅದು ಕಾರಣ ಇರ್ಬೋದು, ಅಥವಾ ಅವರು ಒಂದು ಪಾಪ್ಯುಲಾರಿಟಿ ತೊಗೊಲಿಕ್ಕೆ ಮಾಡುವಂಥದ್ದು ಒಂದು ಆಗಿರ್ಬೋದು. ಹಾಗಾಗಿ ಈಗ ಅಶ್ಲೀಲ ಸಾಹಿತ್ಯ ಏನಾಗ್ತಾ ಇದೆ ಹೆಚ್ಚಾಗ್ತಾ ಇದೆ. ಅದು ಇಲ್ಲಿಯ ಜನರು ಅಷ್ಟು ಇಷ್ಟಪಡದೇ ಇರೋ ಥರ ವಾತಾವರಣದ ಈಗ ಕಂಡು ಬರ್ತಾ ಇದೆ ಸರ್. ಅಂದರೆ ಈ ಜನರು ಅದನ್ನು ನೋಡ್ತಾರೆ, ಒಂದು ಹಂತಕ್ಕೆ ಎಂಜಾಯ್ ಮಾಡ್ತಾರೆ, ಬಟ್ ಅದನ್ನು ತಿರಸ್ಕರಿಸುವಂಥ ಮತ್ತು ಅದನ್ನು ಸ್ವೀಕಾರ ಮಾಡಿಕೊಳ್ಳದೇ ಇರುವಂಥ ಒಂದು ವಾತಾವರಣ ಇದೆ ಅಂದಂಗಾಯ್ತು ಈ ಕಡೆ. ಹೌದು. ಓಕೆ, ಖಂಡಿತವಾಗ್ಲೂ ಕೂಡ ಅದು ಈ ಕಡೆ ಭಾಗದಲ್ಲಿ ನೋಡಿದರೆ ಗೊತ್ತಾಗುತ್ತೆ. ಸೊ ಇದು ಒಂದು ಹಂತಕ್ಕೆ ತುಂಬ ಮೊನ್ನೆ ಮಾಜಿ ಅಂದರೆ
ಹಳೆಯ ಜನಪದ ಅಂದರೆ ಆವತ್ತಿನ ಈ ಶಬ್ಬೀರ್ ಡಾಂಗೆ ಅಂತವ್ರಾಗಿರ್ಬೋದು, ಆ ಥರದ ಒಂದಿಷ್ಟು ಕಲಾವಿದರು ಮೊನ್ನೆ ಮೀಟಿಂಗನ್ನು ಮಾಡಿ ಅವರು ಕೂಡ ಈ ಟ್ರೆಂಡಿಂಗ್ ಸ್ಟಾರ್ಸ್ಗಳು ಏನು ಇವು ಈ ಭಾಷೆಯನ್ನು ರ್ಯಾಡಿಕಲೈಸ್ ಮಾಡಿ ಅಥವಾ ಅದನ್ನು ಅಶ್ಲೀಲಗೊಳಿಸ್ತಾ ಇದ್ದಾರೆ, ಅವ್ರ ಬಗ್ಗೆ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಅದರ ಒಂದು ನಿರ್ಧಾರವನ್ನು ಮಾಡುವಂಥ ಪ್ರಯತ್ನವನ್ನು ಮಾಡಿದರು. ಸೊ ಅದು ಕೂಡ ಆಗಬಾರ್ದು, ಆ ರೀತಿ ಕಡಿಮೆ ಆಗಬೇಕು ಅದು ಬಳಕೆ ಅನ್ನೋದು ನಮ್ಮ ಉದ್ದೇಶ ಕೂಡ. ಸೊ ಇನ್ನೊಂದು ಭಾಳ ಮುಖ್ಯ ಪ್ರಶ್ನೆ ಸರ್, ಆ್ಯಕ್ಚುಲಿ ಅದು ನಿಮ್ಮ ಸಂಶೋಧನೆ ಕೂಡ ಕರ್ನಾಟಕ ರಾಜಕೀಯ ನಾಯಕತ್ವವನ್ನು ಪ್ರತಿನಿಧಿಸುವ ಕಾರಣಕ್ಕೆ ಈ ಪ್ರಶ್ನೆ ನಿಮಗೆ ತುಂಬ ರೆಲೆವೆಂಟ್ ಅನ್ಕೊಳ್ತೀನಿ. ಆ್ಯಕ್ಚುಲಿ ಪ್ರತಿ ಸಾರಿಯೂ ಕೂಡ ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕ ಅಭಿವೃದ್ಧಿಯ ತಾರತಮ್ಯಗಳ ಬಗ್ಗೆ ಚರ್ಚೆ ನಡೀತಾ ಇರುತ್ತೆ. ಧಾರವಾಡದಂಥ ಪ್ರದೇಶದಲ್ಲಿ ಸುಮಾರು 30,000 ವಿದ್ಯಾರ್ಥಿಗಳು ಒಂದು ಕಡೆ ಪ್ರತಿಭಟನೆ ಮಾಡಿ ಉದ್ಯೋಗದ ಹಕ್ಕಿಗೋಸ್ಕರವಾಗಿ ಹೋರಾಟ ಮಾಡುವಂಥ ಸನ್ನಿವೇಶ ನಿರ್ಮಾಣ ಆಗಿದೆ. ಅದಲ್ಲದೆ ಬೆಳಗಾಂ ಜಿಲ್ಲೆಯಲ್ಲಿ ಕರ್ನಾಟಕದ ರೈತ ಚಳವಳಿಯನ್ನು ಬೆಳಗಾಂ ಜಿಲ್ಲೆಯಲ್ಲಿ ಮೊನ್ನೆ ನಡೀತು, ಅದನ್ನು ಕೂಡ ನಾವು ಗುರುತಿಸ್ಬೋದು. ಈ ಥರದ ಅನೇಕ ಜ್ವಲಂತ ಪ್ರತಿಭಟನೆಗಳು ನಡೀತಾ ಇದೆ ಉತ್ತರ ಕರ್ನಾಟಕದಲ್ಲಿ. ಸೊ ಹೀಗಾಗಿ ಈ ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕ ಅನ್ನುವಂತಹ ಅಭಿವೃದ್ಧಿ ತಾರತಮ್ಯವನ್ನು ಹೋಗಲಾಡಿಸುವ ನಿಟ್ಟಿನಲ್ಲಿ ಉತ್ತರ ಕರ್ನಾಟಕದ ರಾಜಕೀಯ ನಾಯಕರುಗಳು ಹೇಗೆ ಸೋಲ್ತಾ ಇದ್ದಾರೆ, ಏನಾಗಬೇಕು ನಿಮ್ಮ ಪ್ರಕಾರ? ನೀವು ನಿಮ್ಮ ಸಂಶೋಧನಾ ದೃಷ್ಟಿಕೋನದಿಂದ ಏನು ನೀವು ಅದನ್ನು ಕಂಡುಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತೀರಿ? ಇದು ಅಂತೂ ಹೆಂಗಿದ್ರೆ ತುಂಬ ಗಂಭೀರವಾದಂಥ ಪ್ರಶ್ನೆ ಸರ್. ನಾನು ಆಗಲೇ ಹೇಳಿದೆ ನಿಮಗೆ, ಏನಂತಂದರೆ ಐತಿಹಾಸಿಕ ಕಾರಣಗಳು ನಾನು ಕೊಟ್ಟೆ ನಿಮಗೆ ಆಗಲೇ. ಬಟ್ ಇನ್ನು ನಾವು ಅದರ ಜೊತೆಗೆ ಏನೈತೆ ಅಂದರೆ ಅಭಿವೃದ್ಧಿ ಅಂತ ಬಂದಾಗ ನಾವು ಒಂದೇ ಆಯಾಮದಲ್ಲಿ ಅಳೆಯಲಿಕ್ಕಾಗಲ್ಲ. ಓಕೆ, ಅಂದರೆ ಭಾರತ ಸಂವಿಧಾನದಲ್ಲಿ ಕೂಡ 3 ಥರ ಜಸ್ಟಿಸನ್ನು ಕಂಪಲ್ಸರಿ ಭಾರತದ ಜನರಿಗೆ ಸಿಗಬೇಕಂತ ಕಾನ್ಸ್ಟಿಟ್ಯೂಷನ್ ಹೇಳುತ್ತೆ. ಸಾಮಾನ್ಯ ಅದು ಏನಂದರೆ ಅಲ್ಟಿಮೇಟ್ ಅಲ್ಲ, ಅದು ಸಾಮಾಜಿಕ ನ್ಯಾಯ ಇರ್ಬೋದು, ಆರ್ಥಿಕ ನ್ಯಾಯ ಇರ್ಬೋದು ಮತ್ತು ರಾಜಕೀಯ ನ್ಯಾಯ ಇರ್ಬೋದು. ಬಟ್ ಉತ್ತರ ಕರ್ನಾಟಕದ ಒಂದು ಪರಿಸ್ಥಿತಿ ಇವತ್ತಿನ ಹೆಂಗಿದೆ ಅಂತಂದರೆ ಈ 3 ನ್ಯಾಯಗಳು ಸರಿಯಾಗಿ ಸಿಕ್ಕಿಲ್ಲ. ಒಂದೊಂದು ಭಾಗದಲ್ಲಿ ಒಂದೊಂದು ಥರ ಕಂಡುಬರುತ್ತೆ. ಈಗ ಕಲ್ಯಾಣ ಕರ್ನಾಟಕದಲ್ಲಿ ಹೋದರೆ ನೀವು ಸಾಮಾಜಿಕ ನ್ಯಾಯ ಮತ್ತು ಆರ್ಥಿಕ ನ್ಯಾಯ ಆ ಹಂತದಲ್ಲಿದೆ. ಇನ್ನು ಪರಿಪೂರ್ಣ ರಾಜಕೀಯ ನ್ಯಾಯ ಸಿಗ್ತಾಯಿಲ್ಲ ಕೆಲವೊಂದು ಜನಕ್ಕೆ. ಇನ್ನು ಕಲ್ಯಾಣ ಕರ್ನಾಟಕದ ಬಿಟ್ಟು ಕಿತ್ತೂರು ಕರ್ನಾಟಕದಲ್ಲಿ ಬಂದರೆ, ಕಿತ್ತೂರು ಕರ್ನಾಟಕದಲ್ಲಿ ಏನಿದೆ ಅಂದರೆ ಕುಟುಂಬ ರಾಜಕಾರಣ ಹೆಚ್ಚಿದೆ ಸರ್. ಸಾಮಾಜಿಕ ಆಗಿರ್ಬೋದು ಮತ್ತು ಶೈಕ್ಷಣಿಕವಾಗಿಯೂ ಕೂಡ ಏನಾಗಿದ್ದಾರೆ, ಪ್ರಬಲಿಗಿದ್ದಾರೆ ಜನ. ಏನಂದರೆ ಅಲ್ಲಿ ಕುಟುಂಬ ರಾಜಕಾರಣ ಹೆಚ್ಚಾಗ್ತಾ ಇದೆ. ಅದ್ರ ಜೊತೆಗೆ ಇನ್ನೊಂದು ಏನು ವಿಶೇಷ ಕಂಡು ಬರುತ್ತೆ ಅಂದರೆ ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕದ ಒಂದು ರಾಜಕೀಯ ನಾಯಕರಲ್ಲಿ ಅಂತಂದರೆ ಅದರಲ್ಲಿ ಇನ್ನೊಂದೇನು ಪ್ರಮುಖ ಫ್ಯಾಕ್ಟರ್ ಏನು ವರ್ಕ್ ಆಗ್ತಾ ಇದ್ದಾರೆ, ಜನರ ಮನಸ್ಥಿತಿ ಕೂಡ. ಉತ್ತರ ಕರ್ನಾಟಕದ ಜನರ ಮನಸ್ಥಿತಿ ಯಾವ ಥರ ಇದೆ ಅಂದರೆ ರಾಜಕೀಯ ನಾಯಕರನ್ನು ಏನಂತೀವಿ ನಾವು ಆರಾಧನೆ ಮಾಡುವಂಥದ್ದು, ಆ ಥರ ಒಂದು ಕಲ್ಚರ್ ಕಂಡು ಬರ್ತಾ ಇದೆ. ವ್ಯಕ್ತಿ ಆರಾಧನೆ ಅಂತ ಕರಿತೀವಿ ನಾವು. ವ್ಯಕ್ತಿ ಆರಾಧನೆ ಕಲ್ಚರು ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ ಇದೆ. ಅದಕ್ಕೆ ಸಾಮಾಜಿಕ ರಾಜಕೀಯ ಕಾರಣಗಳು ಕೂಡ ಇದ್ದಾವೆ. ಬಟ್ ದಕ್ಷಿಣ ಕರ್ನಾಟಕದಲ್ಲಿ ಅಂತ ಬಂದಾಗ ದಕ್ಷಿಣ ಕರ್ನಾಟಕದ ಜನರು ಏನಂತಂದರೆ ರಾಜಕೀಯ ನಾಯಕರನ್ನು ಏನು ಮಾಡೋಂಗಿಲ್ಲ ಅಂದರೆ ಆರಾಧನೆ ಮಾಡೋಂಗಿಲ್ಲ. ಅವ್ರು ಏನಂದರೆ ನಮ್ಮ ಸೇವಕರು, ಅವರು ಇರೋದೇ ನಾವು ಆಯ್ಕೆ ಮಾಡಿರೋದು, ಅಥವಾ ಏನಂದರೆ ಅವ್ರು ಇರೋದು ನಮ್ಮ ಅಭಿವೃದ್ಧಿ ಮಾಡಲಿಕ್ಕೆ ಅನ್ನೋದು ಅವರಿಗೆ ರಾಜಕೀಯ ಸಂಸ್ಕೃತಿ ಪರಿಪೂರ್ಣವಾಗಿ ಗೊತ್ತಿದೆ. ಅಂದರೆ ಪ್ರಶ್ನೆ ಮಾಡುವ ಪ್ರಕ್ರಿಯೆಯಲ್ಲಿ ಇದೆ ದಕ್ಷಿಣ ಕರ್ನಾಟಕದಲ್ಲಿ. ಖಂಡಿತ ಸರ್, ಯಾಕಂದರೆ ರಾಜಕೀಯ ಸಂಸ್ಕೃತಿನೇ ಬೇರೆ, ರಾಜಕೀಯ ಸಂಸ್ಕೃತಿಯೂ ಬೇರೆ. ರಾಜಕೀಯ ಸಂಸ್ಕೃತಿ ಅನ್ನೋದು ನಾನೇನಂತಂದರೆ ಒಂದು 18 ವರ್ಷ ಆದಮೇಲೆ ಓಟ್ ಹಾಕಿದರೆ ನಾನು ರಾಜಕೀಯ ನ್ಯಾಯನ ಪಡೆದಿನಂತಲ್ಲ. ನೀವು ಎವ್ರಿಗೂ ಕೂಡ ಪ್ರಶ್ನೆಯನ್ನು ಮಾಡಬೇಕು, ನಿಮ್ಮ ಕ್ಷೇತ್ರ ಪ್ರತಿನಿಧಿ ಮಾಡಬೇಕು, ಸರ್ಕಾರ ಮಾಡಬೇಕು, ಪ್ರತಿಯೊಂದನ್ನು ಪ್ರಶ್ನೆ ಮಾಡುವಂಥ ಕಲ್ಚರು ಏನಿದೆ, ಸಂಸ್ಕೃತಿ ನಮ್ಮ ಒಂದು ದಕ್ಷಿಣ ಕರ್ನಾಟಕದಲ್ಲಿದೆ. ಅದಕ್ಕೆ ಕಾರಣ ಶಿಕ್ಷಣ ಆಗಿರ್ಬೋದು ಅಥವಾ ಒಂದು ಐತಿಹಾಸಿಕ ಕಾರಣ ಆಗಿರ್ಬೋದು. ಬಟ್ ಉತ್ತರ ಕರ್ನಾಟಕದಲ್ಲಿ ಏನು ಸಮಸ್ಯೆ ಇದೆ ಅಂತಂದರೆ ಜನರು ಏನಾಗ್ತದೆ ಅಂದರೆ ಬಡತನ ಇದೆ. ರಾಜಕೀಯ ನಾಯಕರನ್ನ ಏನು ಮಾಡ್ತಾರೆ, ಆರಾಧನೆ ಮಾಡ್ತಾರೆ, ಅವ್ರನ್ನ ದೇವರ ಥರ ಮಾಡ್ತಾ ಇದ್ದಾರೆ. ಹಾಗಾಗಿ ಏನಂದರೆ ಜನರು ಪ್ರಶ್ನೆ ಮಾಡೋಂಗಿಲ್ಲ, ಅವ್ರನ್ನ ಆರಾಧನೆ ಮಾಡ್ತಾ ಇದ್ದಾರೆ. ಹಾಗಾಗಿ ಅಭಿವೃದ್ಧಿಗೆ ಜನರು ಕೂಡ ಕಾರಣ ಆಗಿದ್ದಾರೆ. ಅದರ ಜೊತೆಗೆ ಉತ್ತರ ಕರ್ನಾಟಕದ ಸಮಸ್ಯೆ ಏನಿದೆ ಅಂತಂದರೆ ಉತ್ತರ ಕನ್ನಡ ರಾಜಕೀಯ ಮನಸ್ಥಿತಿ ಏನಿದೆ ಅಂದರೆ ಒಂಥರ ಜಮೀನ್ದಾರಿ ಮನಸ್ಥಿತಿಯನ್ನು ಕೂಡ ಮುಂದುವರಿತಾ ಇದೆ ಸರ್. ಏಕಂತಂದರೆ ಉತ್ತರ ಕನ್ನಡ ರಾಜಕಾರಣಿಗಳು ಏನಾಗಿದ್ದಾರೆ ಅಂತಂದರೆ ಶ್ರೀಮಂತರಿದ್ದಾರೆ. ಇಡೀ ನಾವು ದಕ್ಷಿಣ ಕರ್ನಾಟಕದ ಒಂದು ರಾಜಕಾರಣಿಗಳು ತೊಗೊಂಡ್ರೆ ಅತಿ ಹೆಚ್ಚು ಶ್ರೀಮಂತರು ಸಿಗೋರು ಮತ್ತು ಉತ್ತರ ಕರ್ನಾಟಕದಲ್ಲಿ. ಹಾಗಾಗಿ ಅಲ್ಲಿ ಏನಾಗ್ತಾ ಇದೆ ಅಂದರೆ ಸ್ವತಂತ್ರ ಪೂರ್ವದ ಹಿಡ್ಕೊಂಡು ರಾಜಕೀಯದಲ್ಲಿ ಆಡಳಿತ ಮಾಡುವಂಥ ಕೆಲವೊಂದು ಕುಟುಂಬಗಳಿದ್ದಾವೆ. ಆ ಕುಟುಂಬ ರಾಜಕಾರಣದಲ್ಲಿ ಸಿಲುಕಿ ಏನಾಗ್ತಾ ಇದೆ, ಉತ್ತರ ಕರ್ನಾಟಕ ಅಭಿವೃದ್ಧಿಗೆ ತೊಡಕಾಗ್ತಾ ಇದೆ. ಮತ್ತು ಕೇವಲ ಅವರ ಮನೆತನದಲ್ಲಿ ಮಾತ್ರ ಏನಾಗ್ತಾರೆ ನಾಯಕರು ಹುಡ್ತಾ ಇದ್ದಾರೆ ಹೊರತು ಸಾಮಾನ್ಯ ಜನರು ಏನಾಗ್ತಾ ಇಲ್ಲ ಸರ್ ನಾಯಕರಾಗಿ ಹೊರಬರ್ತಾ ಇಲ್ಲ. ಅದು ಒಂದು ಕಾರಣ ಆಗಿದೆ ಸರ್. ಅಂದರೆ ಇವತ್ತಿಗೂ ಕೂಡ ಒಂದು ರೀತಿಯ ಜಮೀನ್ದಾರಿ ಪದ್ಧತಿ ಆಗಿರ್ಬೋದು ಅಥವಾ ರಾಜಕೀಯ ಏನು ಕಂಟ್ರೋಲ್ ಏನಿದೆ ಕೆಲವು ಕುಟುಂಬಗಳ ಕೈಯಲ್ಲಿ ಇದೆ ಅನ್ನುವಂಥದ್ದು ಕೂಡ ಇವತ್ತಿಗೂ ಕೂಡ. ಈ ದಾವಣಗೆರೆ ದಾಟ್ಕೊಂಡು ಮುಂದ್ಗಡೆ ಹೋದರೆ ಆಯಾ ಜಿಲ್ಲೆಗಳನ್ನು ಒಂದೇ ಒಂದು ರಾಜಕೀಯ ಕುಟುಂಬಗಳು ಕಂಟ್ರೋಲ್ ಮಾಡ್ತಾ ಇರುವಂಥದ್ದನ್ನು ಕೂಡ ನಾವು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಅದು ಕೂಡ ನಾವು ವಿಶ್ಲೇಷಣೆಗೆ ಒಳಪಡಿಸಲೇಬೇಕಾಗುತ್ತೆ ಆ್ಯಕ್ಚುಲಿ.
ಸೊ ನಿಜವಾಗ್ಲೂ ಕೂಡ ಶಿವಾನಂದ್ ಸರ್ ಅವರು ತಮ್ಮ ಸಂಶೋಧನೆ ಮೂಲಕವಾಗಿ ಏನು ಪೊಲಿಟಿಕಲ್ ಲೀಡರ್ಶಿಪ್ ಅನ್ನುವಂಥದ್ದು ಹೇಗೆ ಒಂದು ಇಂಪಾರ್ಟೆಂಟ್ ಆಗುತ್ತೆ ಒಂದು ಪೊಲಿಟಿಕಲ್ ಸಿಸ್ಟಮಲ್ಲಿ ಅನ್ನುವಂಥದ್ದನ್ನು ಉತ್ತರ ಕರ್ನಾಟಕ ದೃಷ್ಟಿಕೋನದಲ್ಲಿ ಹೇಳಿದರು. ಸರ್ ಇನ್ನೊಂದು ನಮಗೆ ಬಹುತೇಕವಾಗಿ ತುಂಬ ಸಾರಿ ಡಿಸ್ಕಷನ್ ಆಗ್ತಾ ಇರುತ್ತೆ, ಇವತ್ತಿಗೂ ಕೂಡ ಚರ್ಚೆಯಲ್ಲಿದೆ. ಇವತ್ತು ಏನು ಉತ್ತರ ಕರ್ನಾಟಕದ ಭಾಗದಲ್ಲಿ ಸಾಂಸ್ಕೃತಿಕವಾಗಿ ಅಥವಾ ಒಂದು ದಕ್ಷಿಣ ಕರ್ನಾಟಕದ ಜನರ ಒಂದು ಬದಲಾವಣೆಗಳು ಅಥವಾ ಒಂದು ಅವರ ಜೀವನ ಕ್ರಮ, ಅವರ ಉದ್ಯೋಗದ ದೃಷ್ಟಿಕೋನ ಇವತ್ತು, ಯಾಕಂದರೆ ನಾವು ಉತ್ತರ ಕರ್ನಾಟಕದ ಒಂದು ವಿಚಾರವನ್ನು ಮಾತನಾಡೋದಾದರೆ ಬಹುತೇಕವಾಗಿ ಅಲ್ಲಿಯ ಯುವ ಸಮೂಹ ಏನಿದೆ ಸಂಪೂರ್ಣವಾಗಿ ಸರ್ಕಾರಿ ನೌಕರಿ ಮೇಲೇ ಡಿಫೆಂಡ್ ಆಗಿರುವಂಥದ್ದು. ಹೌದು ಹೌದು ಸರ್. ಸೊ ಅದೇನು ತಪ್ಪಲ್ಲ. ಆ್ಯಕ್ಚುಲಿ ಸರ್ಕಾರಿ ನೌಕರಿ ಮೇಲೆ ಡಿಫೆಂಡ್ ಆಗಿರುವಂಥದ್ದು, ಒಂದು ಸರ್ಕಾರಿ ನೌಕರಿಯನ್ನು ಪಡ್ಕೊಳ್ಬೇಕನ್ನುವಂಥ ಆಸೆ ಎಲ್ಲರಿಗೂ ಅದು ಅಗತ್ಯ ಮತ್ತು ಅದು ಒಳ್ಳೆಯದೇ. ಆದರೆ ಇವತ್ತಿಗೂ ಕೂಡ ಸುಮಾರು 35 ವರ್ಷಗಳು ಅಥವಾ 40 ವರ್ಷ ಆದರೂ ಕೂಡ 10 ರಿಂದ 12 ವರ್ಷಗಳವರೆಗೆ ಕೂಡ ಇವತ್ತು ಧಾರವಾಡದಲ್ಲಿ ಸ್ಟಡಿ ಮಾಡ್ತಾ ಇರುವಂಥ ಆಸ್ಪಿರೆನ್ಸನ್ನು ನಾವು ಇವತ್ತಿಗೂ ಕೂಡ ನೋಡ್ತಾ ಇದ್ದೀವಿ ಆ್ಯಕ್ಚುಲಿ. ಸೊ ಹೀಗಾಗಿ ಅದು ದಕ್ಷಿಣ ಕರ್ನಾಟಕದಲ್ಲಿ ಒಂದು ಖಾಸಗಿ ಕ್ಷೇತ್ರದಲ್ಲಿ ಯಾವುದಾದ್ರೂ ಒಂದು ಉದ್ಯೋಗ ಸಿಕ್ಕರೂ ಕೂಡ ಅವರು ಮಾಡ್ಕೊಂಡು ಹೋಗ್ತಾರೆ, ತುಂಬ ಚೆನ್ನಾಗಿ ಒಂದು ಲೈಫ್ ಲೀಡ್ ಮಾಡ್ಕೊಂಡು ಹೋಗ್ತಾರೆ. ಸೊ ಏನಲ್ಲಿ ಉತ್ತರ ಕರ್ನಾಟಕದಲ್ಲಿ ಅವಕಾಶಗಳ ಕೊರತೆ ಇದೆಯಾ ಅಥವಾ ಪ್ರೈವೇಟ್ ಸೆಕ್ಟರ್ ಇನ್ನೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ಎಸ್ಟಾಬ್ಲಿಷ್ ಆಗಬೇಕಾ, ಅಥವಾ ಜನರ ಮನಸ್ಥಿತಿನೇ ಗ್ರಾಮಾಂತರ ಪ್ರದೇಶದಲ್ಲಿ ಗೌರ್ಮೆಂಟ್ ಜಾಬ್ ಹತ್ರ ಅದೊಂದೊಂದು ಐಡಿಯಲಿಸ್ಟಿಕ್ ಇದು ಅದು ಆ್ಯಕ್ಚುಲಿ. ಸೊ ಅದ್ರ ಬಗ್ಗೆ ಏನಿದೆ ಸರ್ ತಮ್ಮ ವಿಶ್ಲೇಷಣೆ? ಸರ್ ಇದೊಂದು ಏನಂತಂದರೆ ತುಂಬ ಒಳ್ಳೆ ಪ್ರಶ್ನೆ ಸರ್ ಇದು. ಹೇಗಂತಂದರೆ ಈಗ ಶಿಕ್ಷಣ ಅಂತ ಬಂದಾಗ, ಉದ್ಯೋಗ ಅಂತ ಬಂದಾಗ, ಅಭಿವೃದ್ಧಿ ಅಂತ ಬಂದಾಗ ಎಲ್ಲವಕ್ಕೂ ಮೇನ್ ಕಾರಣ ಅಂತಂದರೆ ಶಿಕ್ಷಣವೇ ಬೇಕಾಗುತ್ತೆ. ಹಾಗಾಗಿ ಶಿಕ್ಷಣ ಏನಂತಂದರೆ ಸ್ವಲ್ಪ ನಾವು ಐತಿಹಾಸಿಕ ನೋಡಿದಾಗ ಉತ್ತರ ಕನ್ನಡದಲ್ಲಿ ಸರಿಯಾದ ಶಿಕ್ಷಣ ಸಿಗಲಿಲ್ಲ ಸರ್, ಅದೊಂದು ಕಾರಣ ಆಗಿರ್ಬೋದು. ಮತ್ತು ದಕ್ಷಿಣ ಕನ್ನಡದಲ್ಲಿ ಒಳ್ಳೆ ಶಿಕ್ಷಣ ಸಿಕ್ಕಿದೆ, ಅದೊಂದು ಕಾರಣ ಆಗಿರ್ಬೋದು. ಅದೇ ಎಫೆಕ್ಟ್ ಏನಾಗುತ್ತೆ ಆಡಳಿತದಲ್ಲಿ ಕೂಡ ಬರುತ್ತೆ. ಅಲ್ಲಿ ಆಡಳಿತನೂ ಹಿಂದೆ ಉಳಿತಾ ಇದೆ, ದಕ್ಷಿಣ ಕನ್ನಡದ ಆಡಳಿತ ಮುಂದಿದೆ. ಹಾಗಾಗಿ ಇಲ್ಲಿ ಏನು ಸಮಸ್ಯೆ ಆಗ್ತಾಯಿದೆ ಅಂದರೆ ಸರ್, ಆಗಲೇ ಹೇಳಿದೆ ನಾನು, ನಮ್ಮ ಒಂದು ಉತ್ತರ ಕರ್ನಾಟಕದಲ್ಲಿ ವ್ಯಕ್ತಿ ಆರಾಧನೆ, ಕುಟುಂಬ ರಾಜಕಾರಣ ಹೆಚ್ಚಾಗ್ತಾಯಿದೆ ಕೂಡ. ಬಟ್ ಸಮಸ್ಯೆ ಏನಿದೆ, ಜನರು ಯಾಕೆ ಅಥವಾ ವಿದ್ಯಾರ್ಥಿಗಳು ಯಾಕೆ ಅಷ್ಟು ಪದವಿಗಳನ್ನು ಪಡ್ಕೊಂಡು 30-35 ವರ್ಷ ಆದಮೇಲೆ ಯಾಕೆ ಇನ್ನೂ ಕೂಡ ಓದ್ತಾ ಇದ್ದಾರೆ ಅಂದರೆ ಕೂಡ ಅದೂ ಕೂಡ ಅನೇಕ ಕಾರಣ ಇದಾವೆ. ಪಾಪ ಅದು ಅವರ ಅನಿವಾರ್ಯತೆ ಕೂಡ ಆಗಿರ್ಬೋದು. ಯಾಕಂತಂದರೆ ಒಂದು ಸರ್ಕಾರಿ ಉದ್ಯೋಗ ಹಿಡಿದ್ರೆ ಅವರ ಒಂದು ಕುಟುಂಬ ನಾನು ಇರುವವರೆಗೆ ನಾನು ಸಾಕ್ಬೋದು ಅನ್ನೋ ಒಂದು ಇರ್ಬೋದು. ಅದೇನು ಖಾಸಗಿ ಕ್ಷೇತ್ರದಲ್ಲಿ ನಾನು ಉದ್ಯೋಗ ಮಾಡಿದರೆ ಇಲ್ಲ ಅಂತಲ್ಲ. ಬಟ್ ಉತ್ತರ ಕರ್ನಾಟಕದಲ್ಲಿ ಒಂದು ದೊಡ್ಡ ಸಮಸ್ಯೆ ಏನಿದೆ ಅಂತಂದರೆ, ನಾವು ಹೇಳ್ತಾ ಇದ್ದೀವಿ ಈಗ 78 ವರ್ಷ ಆಯಿತು ಕರ್ನಾಟಕ ಏಕೀಕರಣವಾಗಿ. ಈ 78 ವರ್ಷಕ್ಕೆ ಇದರಲ್ಲಿ ಒಂದು ಐತಿಹಾಸಿಕವಾಗಿ ನೋಡಿದಾಗ ಸರ್, ನಮ್ಮ ಒಂದು ಉತ್ತರ ಕರ್ನಾಟಕದ ರಾಜಕಾರಣಿಗಳೇನಪ್ಪ ಅಂತಂದರೆ ವಿಧಾನಸೌಧದಲ್ಲಿ ಅಥವಾ ಬಜೆಟ್ ಆಗಿರ್ಬೋದು, ಎಷ್ಟು ಬಾರಿ ಉತ್ತರ ಕರ್ನಾಟಕದ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ನಾವು ನೋಡ್ಬೋದು. ಮತ್ತು ಎಷ್ಟು ಅನುದಾನ ತರ್ತಾ ಇದ್ದಾರೆ ಮತ್ತು ಅದನ್ನು ಎಷ್ಟು ಅನುದಾನನ ಯುಟಿಲೈಸ್ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ನೋಡ್ಬೋದು ಸರ್. ಇಲ್ಲಿ ಪ್ರಮುಖವಾಗಿ ಯಾಕೆ ವಿದ್ಯಾರ್ಥಿಗಳು ಸರ್ಕಾರಿ ಉದ್ಯೋಗದ ಮೇಲೇ ಡಿಪೆಂಡ್ ಆಗಿದ್ದಾರೆ ಅಂತಂದರೆ ಅನ್ನೋಕ್ಕೆ ಅಲ್ಲಿ ಏನಿದೆ ಸಮಸ್ಯೆ ಅಂದರೆ ಸರ್, ಕೈಗಾರಿಕರ ಇಂಡಸ್ಟ್ರಿಯಲೈಸೇಷನ್ ಕಡಿಮೆ ಇದೆ, IT-BT ಕಂಪ್ನಿಗಳಿಲ್ಲ. ಬಟ್ ನಾವು ಬೆಂಗಳೂರು, ಮೈಸೂರು, ಮಂಗಳೂರಲ್ಲಿ ನೋಡಿದಾಗ IT-BT ಕಂಪ್ನಿಗಳು ತುಂಬ ಚೆನ್ನಾಗಿದಾವೆ ಸರ್. ತುಂಬ ಚೆನ್ನಾಗಿ ಏನಿದೆ ಈ ಕ್ಷೇತ್ರದಲ್ಲಿ ಏನಾದರೆ ಅಭಿವೃದ್ಧಿ ಆಗಿದೆ. ಅಲ್ಲಿ ಯಾಕೆ ಅವರು ಅದರ ಮೇಲೆ ಡಿಪೆಂಡ್ ಆಗಿದ್ದಾರೆ, ಯಾಕೆ ತಮ್ಮ ಒಂದು ವೃತ್ತಿಯಲ್ಲಿ ಅಥವಾ ಯಾಕೆ ಒಂದು ಖಾಸಗಿ ಉದ್ಯೋಗದಲ್ಲಿ ಬರೋಕ್ಕೆ ಹಿಂಜರಿತಾ ಇದ್ದಾರೆ ಅಂದರೆ, ಅಲ್ಲಿ ಉದ್ಯೋಗ ಮಾಡಲಿಕ್ಕೆ ಖಾಸಗಿ ಕಂಪನಿಗಳಿಲ್ಲ ಸರ್. ಇದ್ರೂ ಕೂಡ ಅದನ್ನು ಎಷ್ಟಂದರೆ ಅವರು 10,000 ಕೊಡ್ತಾರೆ, 15,000 ಕೊಡ್ತಾರೆ ಅನ್ನೋದು ಮನಸ್ಥಿತಿ. ಹಾಗಾಗಿ ಇಷ್ಟು ನಾನು ಕಡಿಮೆ ದುಡಿದೇನಿದೆ ಅದು ಸರ್ಕಾರಿ ನೌಕರಿಗೆ ನಾನು ಟೈಮ್ ಇನ್ವೆಸ್ಟ್ ಮಾಡಿ ಸರ್ಕಾರಿ ನೌಕರಿ ಹಿಡಿಬೇಕು ಅಂತ ಒಂದು ಹಂಬಲ ಇರ್ಬೋದು. ಮತ್ತು ಸಮಸ್ಯೆ ಏನಿದೆ ಅಂದರೆ ಸರ್, ಉತ್ತರ ಕರ್ನಾಟಕದಲ್ಲಿ ನಾವು ಒಂದು ತುಮಕೂರು ಮತ್ತು ಬೆಳಗಾವಿ ಒಂದು ಎಕ್ಸಾಂಪಲ್ ತೊಗೊಂಡು ಹೇಳಬೇಕಾದ್ರೆ, ತುಮಕೂರು ಒಂದು ಜಿಲ್ಲೆ ಕರ್ನಾಟಕದಲ್ಲಿ ದೊಡ್ಡ ಜಿಲ್ಲೆ, ಬೆಳಗಾವಿ ಜಿಲ್ಲೆ ಕರ್ನಾಟಕದಲ್ಲಿ ದೊಡ್ಡ ಜಿಲ್ಲೆ. ಬಟ್ ಬೆಳಗಾವಿ ಅಂತ ಬಂದಾಗ ಸರ್, ನೀವು ಇಡೀ ಸಿಟಿಯಲ್ಲಿ ಒಂದೇ ಒಂದು ಗೌರ್ಮೆಂಟ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜನ್ನು ನೋಡ್ತೀವಿ ನಾವು ಇಡೀ ಬೆಳಗಾವಿ ಸಿಟಿಗೆ. ಅದು ಕೂಡ ವುಮೆನ್ ಕಾಲೇಜ್ ಅದು. ಬಟ್ ನಮ್ಮ ಒಂದು ಯಾವ ಥರ ಇನ್ಬ್ಯಾಲೆನ್ಸ್ ಇದೆ ಡೆವಲಪ್ಮೆಂಟ್ ಇಲ್ಲ ಅಂತ ಅದೊಂದು ಎಕ್ಸಾಂಪಲು. ತುಮಕೂರಿನಲ್ಲಿ ಅಂತ ತೊಗೊಂಡಾಗ ತುಮಕೂರು ಜಿಲ್ಲೆ ಒಂದು 5-6 ನಂಬರ್ ಬರುತ್ತೆ ಅಭಿವೃದ್ಧಿ ವಿಸ್ತೀರ್ಣದಲ್ಲಿ. ಬಟ್ ಏನಾಗಿದೆ, ತುಮಕೂರಲ್ಲಿ ಇಡೀ ಸಿಟಿಯಲ್ಲೇ 3 ಕಾಲೇಜ್ ಇದಾವೆ ಸರ್, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳು. ಅದರಲ್ಲಿ ಒಂದು ವುಮೆನ್ಸ್ ಕಾಲೇಜೇ, 2 ಸರ್ಕಾರದ ಪ್ರಥಮ ದರ್ಜೆ ಕಾಲೇಜುಗಳಿದಾವೆ. ಬಟ್ ಅದರ ಜೊತೆಗೆ ಒಂದು ವಿಶ್ವವಿದ್ಯಾಲಯ ಇದೆ, ಬೆಳಗಾವಿಯಲ್ಲಿ ಒಂದು ವಿಶ್ವವಿದ್ಯಾಲಯ ಇದೆ.
ಆದರೆ ನಮ್ಮ ಒಂದು ಉತ್ತರ ಕರ್ನಾಟಕದ ಅತಿ ಹೆಚ್ಚು ಶಾಸಕರನ್ನು ಹೊಂದಿದೆ ಬೆಳಗಾವಿ ಜಿಲ್ಲೆ. ಆದರೆ ಇಡೀ ಬೆಳಗಾವಿ ಜಿಲ್ಲೆಗೆ ಒಂದೇ ಒಂದು ಸರ್ಕಾರದ ಪ್ರಧಾನದಲ್ಲಿ ಇಟ್ಕೊಂಡು ಅತಿ ಹೆಚ್ಚು ಪ್ರೈವೇಟ್ ಸೆಕ್ಟರ್ಗಳನ್ನ ಓಪನ್ ಮಾಡಿಟ್ಟಿದೆ ಸರ್. ಆ ಪ್ರೈವೇಟ್ ಸೆಕ್ಟರಲ್ಲಿ ಇರುವಂಥ ಸಂಸ್ಥೆಗಳು ಕೂಡ ಏನಿದಾವೆ ಮತ್ತು ಅದೇ ರಾಜಕಾರಣಿಗಳಿದಾವೆ. ಅದು ಒಂದೊಂದು ಕುಟುಂಬಗಳ ಒಂದು ಹಿಡಿತದಲ್ಲಿ ಆ ಒಂದು ಸಂಸ್ಥೆಗಳು ನಡೀತಾವೆ ಸರ್. ಹಾಗಾಗಿ ಏನೆಂದರೆ ವಿದ್ಯಾರ್ಥಿಗಳಿಗೆ ಅತಿ ಹೆಚ್ಚು ಕೊಟ್ಟು ಶಿಕ್ಷಣವನ್ನು ಪಡಿಬೇಕಾದಂಥ ಅನಿವಾರ್ಯತೆ ಇದೆ. ಸರ್ಕಾರಿ ಏನಿದಾವೆ ಕಾಲೇಜ್ಗಳಾಗಿರ್ಬೋದು, ಶಾಲೆಗಳಾಗಿರ್ಬೋದು ತುಂಬ ಕಡಿಮೆ ಇದಾವೆ ಸರ್. ಇದ್ದರೂ ಕೂಡ ಅವು ಏನಿದೆ ದುರಸ್ಥಿತಿಗೆ ಬಂದಿದೆ. ಅದನ್ನು ಡೆವಲಪ್ಮೆಂಟ್ ಅಂತ ಮನಸ್ಥಿತಿ ಕೂಡ ಉತ್ತರ ಕನ್ನಡದ ರಾಜಕಾರಣಿಗೆ ಇಲ್ಲ ಸರ್. ಅದು ಕರೆಕ್ಟ್ ಸರ್. ಅದು ಆ್ಯಕ್ಚುಲಿ ನೀವು ಹೇಳುವಂಥದ್ದು ಅಭಿವೃದ್ಧಿ ವಿಚಾರದಲ್ಲಿ ನೋಡೋದಾದರೆ ಶೈಕ್ಷಣಿಕವಾಗಿ ಕೂಡ ಅನೇಕ ತಾರತಮ್ಯಗಳನ್ನು ಕೂಡ ನೋಡ್ತಾ ಇದ್ದೀವಿ. ಮತ್ತು ಆಸ್ಪರೆನ್ಸ್ ಅಂದರೆ ಏನು ಉದ್ಯೋಗ ಆಕಾಂಕ್ಷಿಗಳಿದ್ದಾರೆ ಅವರಿಗೆ ಅಲ್ಟರ್ನೇಟಿವ್ಸ್ ಇಲ್ಲ ಆ್ಯಕ್ಚುಲಿ ಉತ್ತರ ಕನ್ನಡದಲ್ಲಿ. ಇವತ್ತು ನಾವೇನು IT ಹಬ್ಸ್ಗಳನ್ನು ಬೆಂಗಳೂರು ನೋಡ್ತಾ ಇದ್ದೀವಿ. ಬೆಂಗಳೂರನ್ನು ಹೊರತುಪಡಿಸಿ ಆ ಕಡೆ ಹೊಸೂರು ಕಡೆ ಆಗಿರ್ಬೋದು, ಈ ಕಡೆ ಮೈಸೂರು ರೋಡ್ ಕಡೆ ಆಗಿರ್ಬೋದು, ಬೆಂಗಳೂರು ಬೆಳೀತಾ ಇದೆ ಆ್ಯಕ್ಚುಲಿ. ಅದಲ್ಲದೆ ತುಮಕೂರಿಗೆ ಬೆಂಗಳೂರಿನ ವ್ಯಾಪ್ತಿ ಇನ್ನೇನು ತುಮಕೂರಿಗೂ ಮತ್ತು ಬೆಂಗಳೂರಿಗೂ ಮೆಟ್ರೋ ಕನೆಕ್ಷನ್ ಕೊಡುವಂಥ ಒಂದು ಮಟ್ಟಕ್ಕೆ ಬಂದು ನಿಂತ್ಕೊಂಡಿದೆ. ಸೊ ಇಲ್ಲಿಯ ರಾಜಕಾರಣಿಗಳ ಒಂದು ವಿಷನ್ ನಾವು ನೋಡಿದಾಗ, ನಮ್ಮ ಉತ್ತರ ಕರ್ನಾಟಕದ ಪೊಲಿಟಿಷಿಯನ್ಸ್ಗಳ ವಿಷನ್ ನಾವು ನೋಡಿದಾಗ ಎಲ್ಲ ಒಂದು ಕಡೆ ಇನ್ನೂ ಕೂಡ ಅದು ಬೇರೆ ಥರನಾಗಿ ಆಗಬೇಕಾಗಿದೆ ಅನ್ನುವಂಥದ್ದು ಕೂಡ ಇದೆ. ಇನ್ನೊಂದೇನಂತಂದರೆ ನೀವು ಬೆಳಗಾಂನಿಂದ ಅಥವಾ ಬೆಳಗಾವಿಯಿಂದ ತುಮಕೂರಿಗೆ ಅಥವಾ ಬೆಂಗಳೂರಿಗೆ ನೀವು ಓಡಾಡುವಾಗ, ನೀವು ರೈಲಲ್ಲಿ ಬರುವಾಗ ಅಥವಾ ಬಸ್ಸಲ್ಲಿ ಬರುವಾಗ ನೀವು ಮೈಗ್ರೇಷನ್ ರೇಷಿಯೋ ನೋಡ್ರಿ. ಆ್ಯಕ್ಚುಲಿ ನೀವು ತುಮಕೂರು ಆಗಿರ್ಬೋದು, ರಾಮನಗರ ಆಗಿರ್ಬೋದು, ಬೆಂಗಳೂರು ಆಗಿರ್ಬೋದು, ಬೆಂಗಳೂರು ಗ್ರಾಮಾಂತರ ಆಗಿರ್ಬೋದು, ಈ ದಕ್ಷಿಣ ಕರ್ನಾಟಕದ ಮೇಜರ್ ಸಿಟಿಗಳಲ್ಲಿ ಏನಿದೆ ಈ ಕನ್ಸ್ಟ್ರಕ್ಷನ್ ವರ್ಕರ್ಸ್ಗಳು ಅಂದರೆ ಕೂಲಿ ಕಾರ್ಮಿಕರಾಗಿರ್ಬೋದು, ಕಟ್ಟಡ ಕಾರ್ಮಿಕರಾಗಿರ್ಬೋದು, ಅಲ್ಲಿ ಇಲ್ಲಿ ಜೋಪಡಿಗಳನ್ನು ಹಾಕ್ಕೊಂಡು ಇವತ್ತಿಗೂ ಕೂಡ ಕಲ್ಯಾಣ ಕರ್ನಾಟಕದ ಭಾಗದ ಜನರು ಕಾಣ್ತಾರೆ. ಉತ್ತರ ಕರ್ನಾಟಕದ ಮುಂಬೈ ಏನು ಭಾಗ ಅಂತ ಏನು ಕರಿತೀವಿ, ಕಿತ್ತೂರು ಕರ್ನಾಟಕ, ಆ ಭಾಗದ ಜನರು ಕೂಡ ಇವತ್ತಿಗೂ ಕೂಡ ಕಾಣ್ತಾರೆ. ಇಲ್ಲೇ ತುಮಕೂರಲ್ಲೇ ಒಂದು ಪ್ಲೇಸ್ ಇದೆ ಆ್ಯಕ್ಚುಲಿ, ಈ ಬಟ್ವಾಡಿ ಹತ್ರ. ಅಲ್ಲಿ ಒಂದು ಗುಡಿಸಲನ್ನು ಹಾಕ್ಕೊಂಡಿರ್ತಕ್ಕಂಥ ಒಂದು ಪೂರ್ತಿ ಒಂದು ಏರಿಯಾ ಇದೆ. ಅಲ್ಲಿ ವರ್ಕರ್ಸ್ ಯಾರು ಗೊತ್ತಾ, ಬಹುತೇಕ ಕಲ್ಯಾಣ ಕರ್ನಾಟಕ ಭಾಗದ ರಾಯಚೂರು, ಯಾದಗಿರಿ, ಈ ಕೊಪ್ಪಳ ಈ ಜಿಲ್ಲೆಯಲ್ಲಿ ಬಂದಿರತಕ್ಕಂಥ ಜನರೇ ನಮಗೆ ಸಿಗ್ತಾ ಇದ್ದಾರೆ. ಸೊ ಹೆವಿ ಮೈಗ್ರೇಷನ್ ಆಗ್ತಾ ಇದೆ. ಸೊ ಇದಕ್ಕೆ ಒಂದು ಡೆವಲಪ್ಮೆಂಟ್ ಆಸ್ಪೆಕ್ಟು ಇರ್ಬೋದು. ಡೆವಲಪ್ಮೆಂಟ್ ಇಲ್ಲ ಅಲ್ಲಿ, ನಮ್ಮ ಕಡೆ ಕೆಲಸಗಳಿಲ್ಲ. ಸೊ ಆದರೂ ಕೂಡ ಯಾಕೆ ನಮಗೆ ಉತ್ತರ ಕರ್ನಾಟಕದ ಜನರ ಚುನಾವಣಾ ಸಂದರ್ಭದಲ್ಲಿನ ಮನಸ್ಥಿತಿಗಳು ಅದೇ ಆಯ್ಕೆಗಳಿಗೆ ಜೋತು ಬೀಳ್ತವೆ? ಬದಲಾವಣೆಗಳು ಯಾಕೆ ಬಯಸಲ್ಲ ಜನ? ಏನು ಪೊಲಿಟಿಕಲಿ ಅವೇರ್ನೆಸ್ ಇಲ್ವಾ? ಏನಾಗಬೇಕು ಸರ್ ಈಗ ಆ್ಯಕ್ಚುಲಿ ತುರ್ತಾಗಿ ಆ ಕಡೆ ರಾಜಕೀಯವಾಗಿ ನೀವು ವಿಶ್ಲೇಷಣೆಗೆ ನೀವು ನೋಡಿದಾಗ? ಆ್ಯಕ್ಚುಲಿ ಸರ್ ಹೆಂಗಿದೆ ಅಂದರೆ ಮೈಗ್ರೇಷನ್ ಅನ್ನೋದು ಒಂದು ಎರಡು ದೃಷ್ಟಿಕೋನದಿಂದ ಆಗೋದು ಸರ್. ಒಂದು ಅವಕಾಶ ಸಿಗಲಿದಾಗತ್ತೆ. ನಾನು ಇರುವಂಥ ಸ್ಥಳದಲ್ಲಿ ನನಗೆ ಅವಕಾಶ ಸಿಗಲಿಲ್ಲ ಅಂದರೆ ನಾನು ಮೈಗ್ರೇಷನ್ ಆಗ್ತಾ ಇದ್ದೀನಿ ಅಂತ ಆಗ್ಬೋದು ನಾನು. ಇಲ್ಲ ಒಂದು ಒಳ್ಳೆ ಅಪಾರ್ಚುನಿಟಿ ಸಿಕ್ಕರೆ ಆಗ್ಬೋದು. ಉತ್ತರ ಕನ್ನಡದಲ್ಲಿ ಏನಿದೆ ಸಮಸ್ಯೆ ಅಂತಂದರೆ ನಿಮಗೆ ಅಪಾರ್ಚುನಿಟಿ ಸಿಗಂಗಿಲ್ಲ, ಅವಕಾಶನೂ ಇಲ್ಲ, ಎರಡೂ ಇಲ್ಲ. ಹಾಗಾಗಿ ಏನಾಗಿದೆ ಅಂತಂದರೆ ಆ ಉತ್ತರ ಕನ್ನಡದ ಜನರ ಪರಿಸ್ಥಿತಿ ಹೆಂಗಿದೆ ಅಂತಂದರೆ ಬೆಂಗಳೂರಿಗೆ ಬರಬೇಕು, ಇಲ್ಲ ಅಂದರೆ ಬೆಂಗಳೂರು ಬಿಟ್ಟರೆ ಅವ್ರಿಗೆ ನಿಯರ್ ಆಗುವಂಥ ಮುಂಬೈಗೆ ಅಥವಾ ಪುಣೆಗೆ ಹೋಗ್ಬೇಕು ಸರ್. ಹಾಗಾಗಿ ಏನಾಗಿದೆ ಅಂದರೆ ಮೈಗ್ರೇಷನ್ ಆಗ್ತಾ ಇದೆ ಇವತ್ತು. ಎಸ್ಪೆಷಲಿ ನೋಡ್ರಿ, ಮೈಗ್ರೇಷನ್ ಅಂದರೆ ಯಾರು ಶಿಕ್ಷಣ ತೊಗೊಂಡಿದ್ದಾರೆ, ಉನ್ನತ ಶಿಕ್ಷಣ ತೊಗೊಂಡಿದ್ದಾರೆ, ಅವರು IT ಕಂಪ್ನಿಯಲ್ಲಿ ತೊಗೊಂಡು ಹ್ಯಾಪಿಯಾಗಿದ್ದಾರೆ, ಅವರೇನು ಬರಬಾರ್ದಂತೇನಲ್ಲ. ಬಟ್ ಸಮಸ್ಯೆ ಏನಿದೆ ಅಂದರೆ ಯಾರು ಪಾಪ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಇನ್ನೂ ಹಿಂದುಳಿದ ವರ್ಗಗಳಿದ್ದಾವೆ, ಅವ್ರು ಏನಿದ್ದಾರೆ ಕನ್ಸ್ಟ್ರಕ್ಷನ್ ವರ್ಕ್ಗೆ ಹೋಗ್ಬಿಡ್ತಾ ಇದ್ದಾರೆ. ಬೆಂಗಳೂರು ಅಂತ ಜಿಲ್ಲೆ, ತುಮಕೂರು ಆಗಿರ್ಬೋದು, ದಾವಣಗೆರೆ ಆಗಿರ್ಬೋದು, ಬಹುತೇಕ ದಕ್ಷಿಣ ಕನ್ನಡ ಹೋಗ್ತಾರೆ, ಬಿಟ್ಟರೆ ಮಹಾರಾಷ್ಟ್ರದ ಭಾಗಗಳಿಗೆ ಹೋಗ್ತಾ ಇದ್ದಾರೆ ಸರ್. ಇದು ಯಾಕೆ ಹಿಂಗೆ ಆಗ್ತಾ ಇದೆ ಅಂತಂದರೆ, ನಾನು ಆಗಲೇ ಹೇಳಿದೆ ನಿಮಗೆ, ಸಂವಿಧಾನದಲ್ಲಿ ಹೇಳುತ್ತೆ 3 ತೀರ ನ್ಯಾಯಗಳಿದ್ದಾವೆ. ಹಾಗಾಗಿ ಕೆಲವೊಂದು ವರ್ಗಗಳಿಗೆ ಪಾಪ ಎಸ್ಪೆಷಲಿ ಅವರು ಬರುವಂಥದ್ದು ಇನ್ನೂ ಕೂಡ ಅವ್ರು ಏನಿದೆ ಅಂದರೆ ಸಾಮಾಜಿಕ ನ್ಯಾಯನೇ ಸಿಕ್ಕಿಲ್ಲ. ಸಾಮಾಜಿಕ ನ್ಯಾಯ ಸಿಕ್ಕಿಬಿಟ್ರೆ ಅವ್ರಿಗೆ ರಾಜಕೀಯವಾಗಿ ನಾನು ಹೆಂಗಿರ್ಬೇಕು, ಆರ್ಥಿಕವಾಗಿ ಹೆಂಗಿರ್ಬೇಕು ಗೊತ್ತಾಗುತ್ತೆ. ಅವ್ರಿಗೆ ಸಾಮಾಜಿಕ ನ್ಯಾಯದಲ್ಲೇ ಇಟ್ ಮೀನ್ಸ್ ಏನಂದರೆ ನಾವು ಇವತ್ತು ದುಡಿಬೇಕು, ಇವತ್ತು ತಿನ್ನಲೇಬೇಕಾದಂಥ ಅನಿವಾರ್ಯತೆ ಇದೆ. ಹಾಗಾಗಿ ಅಲ್ಲಿ ಇರುವಂಥ ಸಂಬಳಕ್ಕಿಂತಲೂ ಅಲ್ಲಿ 2 ದಿನ ಕೆಲಸ ಮಾಡೋಷ್ಟು ಸಂಬಳ ಇಲ್ಲಿ 1 ದಿನ ಮಾಡಿದ್ರೆ ಸಿಗುತ್ತೆ ಅನ್ನೋ ಕಾರಣಕ್ಕಾಗಿ ಗೂಳೆ ಕೆಲಸ ಮಾಡ್ತಾರೆ. ಕೈಗಾರಿಕೆ ಇದೇನು ಕಟ್ಟಡ ಕಾರ್ಮಿಕರು ಎಲ್ಲರೂ ಕೂಡ ಏನು ಮಾಡ್ತಾ ಇದ್ದಾರೆ ಅಂದರೆ ಉತ್ತರ ಕರ್ನಾಟಕದಿಂದ ದಕ್ಷಿಣ ಕರ್ನಾಟಕಕ್ಕೆ ಬರುವಂಥದ್ದು ಒಂದು ಪ್ರಮುಖ ಕಾರಣ ಸರ್. ಕೆಲವು ದಕ್ಷಿಣ ಕರ್ನಾಟಕಕ್ಕಷ್ಟೇ ಅಲ್ಲದೆ ಇವನ್ ಗೋವಾಗೂ ಕೂಡ ದುಡಿಯೋಕೆ ಹೋಗ್ತಾರೆ, ಮಂಗಳೂರಿಗೆ ಹೋಗ್ತಾರೆ. ಸೊ ಅದು ಐತಿಹಾಸಿಕವಾಗಿ ನಡ್ಕೊಂಡು ಬಂದರು. ಅದನ್ನು ನಿಲ್ಲಿಸುವಂಥದ್ದು ಮತ್ತು ಅದನ್ನು ಆಲೋಚನೆ ಮಾಡುವಂಥದ್ದು ಎಲ್ಲೋ ಒಂದು ಕಡೆ ಆ ಭಾಗದ ಪೊಲಿಟಿಷಿಯನ್ಸ್ಗಳಿಂದ ಆಗಬೇಕಾಗತ್ತೆ ಅನ್ಸುತ್ತೆ ಆ್ಯಕ್ಚುಲಿ. ಹೌದು ಸರ್. ಈಗ ಇನ್ನೊಂದು ಅದ್ರ ಬಗ್ಗೆನೇ ಇವತ್ತು ಉತ್ತರ ಕರ್ನಾಟಕದ ಬಗ್ಗೆನೇ ಚರ್ಚೆ ಮಾಡೋದಕ್ಕೆ ಬೆಳಗಾವಿ ಸದನವನ್ನು ಕೂಡ ಅಧಿವೇಶನವನ್ನು ಕೂಡ ಮಾಡ್ತಾರೆ. ಬಟ್ ಅದೆಷ್ಟರ ಮಟ್ಟಿಗೆ ಅಲ್ಲಿಯ ನಿರ್ಧಾರಗಳು ಇಂಪ್ಲಿಮೆಂಟ್ ಆಗುತ್ತೆ ಮತ್ತು ಅದನ್ನು ಎಷ್ಟರ ಮಟ್ಟಿಗೆ ಅನುಷ್ಠಾನ ಮಾಡ್ತಾರೆ ಅನ್ನೋದು ಪ್ರಶ್ನಾರ್ಥಕವಾಗಿ ಉಳಿಯುತ್ತದೆ ಆ್ಯಕ್ಚುಲಿ.
ಸೊ ಇಷ್ಟು ಪ್ರಶ್ನೆಗಳು ಮುಖ್ಯವಾಗಿ ನಮಗೆ ಇವತ್ತು ನಡೀತಾ ಇರುವಂತಹ ಸಾಮಾಜಿಕ ತಲ್ಲಣಗಳೇನಿದೆ ಉತ್ತರ ಕರ್ನಾಟಕದಲ್ಲಿ. ಸೊ ಇನ್ನೊಂದು ನಾನು ಕೊನೆಯ ಪ್ರಶ್ನೆ ತಮಗೆ ವಿಶೇಷವಾಗಿ ಕರ್ನಾಟಕದ ರಾಜಕಾರಣಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನೋಡೋದಾದರೆ ಉತ್ತರ ಕರ್ನಾಟಕದ ಮತ್ತು ದಕ್ಷಿಣ ಕರ್ನಾಟಕಕ್ಕೆ ಮತ್ತೆ ನಾವು ಅದೇ ವಿಷಯಕ್ಕೆ ಬರೋದಾದರೆ ಕಂಪ್ಯಾರಿಟಿವ್ ಆಗಿ ನೋಡೋದಾದರೆ ಒಂದು ಸ್ಟ್ರಾಂಗ್ ಲೀಡರ್ಶಿಪ್ ಎಮರ್ಜ್ ಆಗುವಂಥ ಸಾಧ್ಯತೆ ಉತ್ತರ ಕರ್ನಾಟಕದಿಂದ, ಲೈಕ್ ನಮಗೇನು ದೇವರಾಜ್ ಅರಸೂರು ಅವರು ಬರ್ತಾರೆ ಇಲ್ಲಿ ಮೈಸೂರು ಭಾಗದ ಹುಣಸೂರಿನಿಂದ, ಈಗ ಮತ್ತು ಸಿದ್ದರಾಮಯ್ಯನವರೇನು ನಮಗೆ ಬರ್ತಾರೆ ಮೈಸೂರು ಭಾಗದಿಂದ, ಲೈಕ್ ಯಡಿಯೂರಪ್ಪನವರು ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಯಡಿಯೂರಪ್ಪನವರು ಶಿವಮೊಗ್ಗದಿಂದ ಏನು ಬಂದರು, ನಮ್ಮ ಕಡೆಗೂ ಆಗಿ ಹೋಗಿದ್ದಾರೆ, ಪ್ರಿವಿಯಸ್ ಲೀಡರ್ಶಿಪ್ ಆಗಿ ಹೋಗಿದೆ, ಜತ್ತಿ ಅಂಥವ್ರು ಆಗಿ ಹೋಗಿದ್ದಾರೆ, ಜತ್ತಿ ಸಾಹೇಬ್ರು ಅಂಥವರು. ಸೊ ಅನೇಕ ಜನ ಆಗಿದ್ದಾರೆ. ಬಟ್ ಇವತ್ತಿನ ಸಂದರ್ಭದಲ್ಲಿ ಒಂದು ಎಮರ್ಜಿಂಗ್ ಪೊಲಿಟಿಕಲ್ ಲೀಡರ್, ಒಂದು ಮಾಸ್ ಲೀಡರ್ ಡೆವಲಪ್ಮೆಂಟ್ ಆಗೋದಕ್ಕೆ ಉತ್ತರ ಕರ್ನಾಟಕದಾಗಿ ಸಾಧ್ಯ ಇದೆಯಾ ಸರ್? ಇದೊಂದು ತುಂಬ ಗಂಭೀರವಾದ ಪ್ರಶ್ನೆ ಸರ್. ಯಾಕಂತಂದರೆ ಇದು ದಕ್ಷಿಣಕ್ಕೆ ಅಥವಾ ಇನ್ನೊಂದು ಅದಕ್ಕೊಂದು ಆ್ಯಡ್ ಮಾಡೋದಾದರೆ ಇವತ್ತಿರುವಂತಹ ರಾಜಕಾರಣಿಗಳಲ್ಲಿ ಒಂದು ಮಾಸ್ ಪೊಲಿಟಿಕಲ್ ಲೀಡರ್ಶಿಪ್ಪನ್ನು ಹೊಂದಿ ಜನಸಮೂಹವನ್ನು ತಗೊಂಡು ಹೋಗಿ ಉತ್ತರ ಕರ್ನಾಟಕದ ಐಡೆಂಟಿಟಿಯನ್ನು ಒಂದಿಷ್ಟು ಗಟ್ಟಿಗೊಳಿಸುವಂಥ ನಾಯಕತ್ವವನ್ನು ಗುರುತಿಸೋದಾದರೆ ಆ ಸಾಧ್ಯತೆಯನ್ನು ನಾವು ಹೊಂದಬಹುದಾ ಉತ್ತರ ಕರ್ನಾಟಕದಲ್ಲಿ? ಇಲ್ಲ, ತುಂಬ ಉತ್ತರ ಕನ್ನಡದಲ್ಲಿ ಕೂಡ ಒಳ್ಳೆಯ ಪೊಲಿಟಿಷಿಯನ್ಸ್ ಇದ್ದಾರೆ, ನಾವು ಅದನ್ನ ಅಲ್ಲಿಗಳಕ್ಕೆ ಬರಲ್ಲ ಸರ್. ಯಾಕಂದರೆ ಬಟ್ ಕಂಪ್ಯಾರಿಟಿವ್ಲಿ ಏನಿದೆ ಅಂತಂದರೆ ಕರ್ನಾಟಕ ಏಕೀಕರಣ ಆಗಿರ್ಬೋದು, ಕರ್ನಾಟಕದ ಮೈಸೂರಿನ ನಂತರ ಏಕೀಕರಣ ಆಗಿರ್ಬೋದು, ಈ ಒಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಆಡಳಿತ ಅನ್ನೋದು, ರಾಜಕೀಯ ಅನ್ನೋದು ಅದು ಮೈಸೂರು ಸೆಂಟ್ರಿಕ್ ಆಗುತ್ತೆ. ಮೈಸೂರು ಸೆಂಟ್ರಿಕ್ ಅಂತಂದರೆ ಮೈಸೂರಿನ ಭಾಗದವರೇ ಏನಾಗ್ತಾರೆ ಅತಿ ಹೆಚ್ಚು ಅವಕಾಶನ ಕೊಡ್ತಾ ಇದ್ದಾರೆ, ತೊಗೋತಾ ಇದ್ದಾರೆ ಕೂಡ. ಯಾಕಂತಂದರೆ ಅದು ಈಗ ನಮ್ಮ HD ಕುಮಾರಸ್ವಾಮಿ ಅವರ ತಂದೆ ದೇವೇಗೌಡ ಆಗಿರ್ಬೋದು, ದೇವೇಗೌಡ ಅವರ ಫ್ಯಾಮಿಲಿ ಆಗಿರ್ಬೋದು, ಯಡಿಯೂರಪ್ಪ ಅವರ ಫ್ಯಾಮಿಲಿ ಆಗಿರ್ಬೋದು, ಅರಸು ಅವರ ಫ್ಯಾಮಿಲಿ ಆಗಿರ್ಬೋದು, ಈ ಪ್ರೆಸೆಂಟ್ ಸಿದ್ದರಾಮಯ್ಯ ಅವ್ರ ಸಾಹೇಬರಾಗಿರ್ಬೋದು, ಇವರೆಲ್ಲರೂ ಕೂಡ ಈ ಭಾಗದಲ್ಲೇ ಬರುವಂಥವ್ರು. ಯಾಕಂತಂದರೆ ಅದು ಶಕ್ತಿ ಕೇಂದ್ರ ಆದ ಬೆಂಗಳೂರು, ನಮ್ಮ ಕರ್ನಾಟಕ ರಾಜಧಾನಿ ಬೆಂಗಳೂರು ಅವ್ರಿಗೆ ಹತ್ತಿರ ಇರೋದ್ರಿಂದ ರಾಜಕೀಯವಾಗಿ ಅವ್ರಿಗೇನಿದೆ ಅಂದರೆ ತುಂಬ ಏನಿದೆ ಅಂದರೆ ಜಾಣತನ ಇದೆ, ತುಂಬ ಅವರು ಅದ್ರ ಬಗ್ಗೆ ತಿಳುವಳಿಕೆ ಇದೆ ಸರ್. ಬಟ್ ಉತ್ತರ ಕರ್ನಾಟಕದಲ್ಲಿ ಕೂಡ ಕೆಲವೊಂದು ಎಮರ್ಜಿಂಗ್ ಲೀಡರ್ಗಳು ಬಂದೋಗಿದ್ದಾರೆ ಸರ್. ಅದರಲ್ಲಿ ಈಗ ನಾವು ಗುರ್ಸ್ಕೋದಾದರೆ ತುಂಬ ಜನ ಇದ್ದಾರೆ. ಬಟ್ ಪ್ರೆಸೆಂಟ್ ಅಂತ ನೀವು ಕೇಳಿದ್ರೆ, ಪ್ರೆಸೆಂಟ್ ಅಂತಂದು ಬಂದಾಗ ಮಾಸ್ ಲೀಡರ್ಶಿಪ್ ಅನ್ನೋದು ತುಂಬ ಆಯಾಮಗಳಲ್ಲಿ ನೋಡ್ಬೇಕಾಗತ್ತೆ ಸರ್. ನಾವು ಅವನೇ ಒಬ್ಬ ಮಾಸ್ ಲೀಡರ್ ಆಗಿದ್ದಾನೆ ಅಂತಂದರೆ ಕೂಡ ಅವನು ಎಲ್ಲ ಒಂದು ನಾಯಕತ್ವ ಗುಣಗಳು ಇದ್ದ ಮೇಲೇ ಅವನು ನಾವು ಮಾಸ್ ಲೀಡರ್ ಅಂತ ಕರಿತೀವಿ. ಈಗ ಸಿದ್ದರಾಮಯ್ಯ ಅವ್ರನ್ನಾಗಿರ್ಬೋದು, ಯಡಿಯೂರಪ್ಪನಾಗಿರ್ಬೋದು, ದೇವರಾಜ್ ಅರಸನಾಗಿರ್ಬೋದು, ಅಥವಾ ನಮ್ಮ ದೇವೇಗೌಡ ಆಗಿರ್ಬೋದು, ಇಂಥ ಒಂದು ನಾಯಕರನ್ನ, ಅಥವಾ ನಿಜಲಿಂಗಪ್ಪ ಅವರಾಗಿರ್ಬೋದು, ಕೆಂಗಲ್ ಹನುಮಂತಯ್ಯ ಅವರಾಗಿರ್ಬೋದು, ಇವರ ಒಂದು ನಾಯಕ, ಮತ್ತೆ ರಾಮಕೃಷ್ಣ ಹೆಗಡೆ ಅವರಾಗಿರ್ಬೋದು, ಕಾರವಾರ, ಇಂಥ ಒಂದು ನಾಯಕರನ್ನ ನಾವು ಯಾವುದೇ ಕಾರಣಕ್ಕಾಗಿ ಎಂಥ ಪೊಲಿಟಿಷಿಯನ್ಸ್ ಬಂದರೂ ಕೂಡ ನಾವು ಏನು ಮಾಡೋಕ್ಕಾಗಲ್ಲ ಅಂದರೆ ಟೀಕೆ ಮಾಡೋಕ್ಕಾಗಲ್ಲ. ಇವರು ಯಾಕೆ ಟೀಕೆ ಮಾಡೋಕ್ಕಾಗಲ್ಲ ಅಂದರೆ ತಮ್ಮ ಒಂದು ಮಾಸ್ ಕಲ್ಚರನ್ನು ಇಟ್ಕೊಂಡಿದ್ರು, ಮತ್ತು ರಾಜಕೀಯ ವ್ಯಾಲ್ಯೂಸ್ಗಳಂತ ಕರಿತೀವಿ, ರಾಜಕೀಯ ಮೌಲ್ಯಗಳನ್ನು ಇವರು ಇಟ್ಕೊಂಡಂಥವ್ರು ರಾಜಕಾರಣದಲ್ಲಿ. ಹಾಗಾಗಿ ಇವನ್ನೆಲ್ಲ ಇಟ್ಕೊಂಡ ಮೇಲೆ ನಾವು ಅವ್ರನ್ನ ಒಬ್ಬ ಮಾಸ್ ಲೀಡರ್ ಅಂತ ಕರಿತಾ ಇದ್ದೀವಿ. ಬಟ್ ನಾವು ಪಾರಾದ್ರೆ ಕಿತ್ತೂರು ಕರ್ನಾಟಕವನ್ನು ತಗೋದ್ರೆ, ಅಥವಾ ಒಂದು ಕಲ್ಯಾಣ ಕರ್ನಾಟಕವನ್ನು ತೊಗೊಂಡ್ರೆ ಅಂಥ ಒಂದು ಲೀಡರ್ಶಿಪ್ಪನ್ನು ಕೊರತೆ ಇದೆ ಈಗ, ಮಾಸ್ ಲೀಡರ್ಶಿಪ್ ಅನ್ನೋದು. ಕಲ್ಯಾಣ ಕರ್ನಾಟಕದಲ್ಲಿ ಯಾರಂತಂದರೆ ಮಲ್ಲಿಕಾರ್ಜುನ ಖರ್ಗೆ ಅವರಂತ ಇದ್ದರು. ಅವರು ಮಾಸ್ ಲೀಡರ್ ಕೂಡ, ನಾಟ್ ಓನ್ಲಿ ಕರ್ನಾಟಕ ಬಟ್ ಆಲ್ ಓವರ್ ಇಂಡಿಯಾ ಇದ್ದರು ಅವರು. ಬಟ್ ಅದು ಕರ್ನಾಟಕಕ್ಕೆ ಅವರ ಒಂದು ರಾಜಕಾರಣ ಏನಂತಂದರೆ ಸಂಸದರಾಗಿ ಆಯ್ಕೆ ಆಗ್ತಾ ಇದ್ರು, ಅದು ಕೇಂದ್ರಕ್ಕೆ ಮಾತ್ರ ಸೀಮಿತ ಆಯಿತು. ಅದಾದಮೇಲೆ ಸೆಕೆಂಡ್ ಲೀಡರ್ಶಿಪ್ ಬೆಳೆಸಿದ್ರ ಖರ್ಗೆ ಸಾಹೇಬ್ರಂತಂದರೆ ಅವರು ಬೆಳೆಸಲಿಲ್ಲ. ಅವ್ರ ಮಗ ಎಮರ್ಜಿಂಗ್ ಇದ್ದಾರೆ, ಬಟ್ ಅವ್ರನ್ನ ಎಲ್ಲರೂ ಒಪ್ಪಂಥವ್ರು ಇದ್ದಾರಾ ಅಥವಾ ಇಲ್ಲ ಅನ್ನೋದು ಕೂಡ ಅದು ಜನರ ತೀರ್ಮಾನ ಆಗಿರುತ್ತೆ ಸರ್. ಬಟ್ ಅದನ್ನು ಬಿಟ್ಟರೆ ನಾವು ಕಿತ್ತೂರು ಕರ್ನಾಟಕಕ್ಕೆ ಬಂದರೆ, ಕಿತ್ತೂರು ಕರ್ನಾಟಕದಲ್ಲಿ ಕೂಡ ಮೊದಲೇ ಅದು ಏನಂತಂದರೆ ಕುಟುಂಬ ರಾಜಕಾರಣಕ್ಕೆ ಹೆಸರುವಾದಂಥ ಒಂದು ನಮ್ಮ ಕಿತ್ತೂರು ಕರ್ನಾಟಕ. ಅದು ಎಸ್ಪೆಷಲಿ ಒಂದು ಬೆಳಗಾವಿ ರಾಜಕಾರಣವನ್ನು ತೊಗೊಂಡಿದ್ರೆ ಇದು ಅನ್ಪ್ರೆಡಿಕ್ಟಬಲ್ ರಾಜಕಾರಣ ಇರುತ್ತೆ. ಅಲ್ಲಿ ಕುಟುಂಬಗಳೇ ಏನಾಗಿರ್ತಾವ ಅಂತಂದರೆ ಪ್ರಾಮುಖ್ಯತೆ ಬಿಡ್ತಾವೆ, ಅಲ್ಲಿ ಪಕ್ಷಗಳು ಇಂಪಾರ್ಟೆಂಟ್ ಬರಂಗಿಲ್ಲ. ಯಾಕಂದ್ರೆ ಕೆಲವೊಂದು ಫ್ಯಾಮಿಲಿಗಳು ಏನಿದಾವೆ ಅಂದರೆ ಕಾಂಗ್ರೆಸ್ ಆಗಿರೋದು, BJP ಆಗಿರ್ಬೋದು, JDS ಆಗಿರ್ಬೋದು, ಅವೆಲ್ಲೋ ಪಕ್ಷಗಳು ಒಂದೇ ಒಂದು ಮನೆಯಲ್ಲಿ ಕೂಡ ಕಂಡು ಬರೋಂಥದ್ದು. ಪಾರ್ಟಿನೇ ಬರಲ್ಲ ಸರ್ ಅಲ್ಲಿ. ಅಲ್ಲಿ ಏನಂತಂದ್ರೆ ವ್ಯಕ್ತಿ ಮುಖ್ಯ ಆಗ್ತಾನೆ, ಹೌದು ಸರ್, ಹಾಗೆ ಆಗುತ್ತದು. ಹಾಗಾಗಿ ಏನಂತಂದ್ರೆ ಸರ್, ಕಿತ್ತೂರು ಕರ್ನಾಟಕ ಭಾಗ ಅಂತ ತೊಗೊಂಡಾಗ, ಇಡೀ ಬೆಳಗಾವಿ ಅಂತ ತೊಗೊಂಡಾಗ, ಬೆಳಗಾವಿಯಲ್ಲಿ ಒಂದು ರಾಜಕೀಯ ಜಾಗೃತಿ, ರಾಜಕೀಯ ಒಂದು ಕೇಂದ್ರೀಕರಣ ಒಂದು ಕುಟುಂಬವನ್ನು ಅನುಭವಿಸ್ತಾ ಇದೆ. ಅದು ಒಂದು ಯಾವುದಾದ್ರೆ ಎಲ್ಲರಿಗೂ ಗೊತ್ತಿರೋಂಥದ್ದು ಸರ್ ಜಾರಕಿಹೊಳಿ ಮಂದನ. ಆ ಜಾರಕಿಹೊಳಿ ಏನಂತಂದರೆ ಅವರು ಪಂಚಪಾಂಡವರು ಇದ್ದಂಗೆ ಸರ್, ಎಲ್ಲರೂ ಒಂದೊಂದು ಪಾರ್ಟಿಯಲ್ಲಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಏನಂತಂದರೆ ಸತೀಶ್ ಜಾರಕಿಹೊಳಿ ಅನ್ನೋ ಒಂದು ಏನಿದ್ದಾರೆ ಅಂತಂದರೆ, ಒಂದು ಸಿದ್ದರಾಮಯ್ಯವರ ನಂತರ
ಆ ಒಂದು ಅಹಿಂದ ಪೊಲಿಟಿಕ್ಸು, ಇನ್ನು ಅಲ್ಪಸಂಖ್ಯಾತರು, ಹಿಂದುಳಿದವರು ಮತ್ತು ದಲಿತರು, ಈ ಒಂದು ಅಹಿಂದ ಪೊಲಿಟಿಕ್ಸಲ್ಲಿ ಕೂಡ ಸಿದ್ದರಾಮಯ್ಯ ಅವರಿಗೆ ಬೆನ್ನೆಲುಬು ನಿಂತವರು. ಆ ಒಂದು ಪರಂಪರೆ, ಆ ಒಂದು ಅನುಭವ ಇರೋ ಕಾರಣದಿಂದ ಮಾಸ್ ಲೀಡರ್ ಅಂತ ಏನು ಕರಿತಿದ್ದೀವಿ, ಆ ಮಾಸ್ ಲೀಡರ್ಗೆ ಒಬ್ಬ ಸೂಕ್ತವಾದ ವ್ಯಕ್ತಿ ಯಾರದಂದರೆ ಅದು ಸತೀಶ್ ಜಾರಕಿಹೊಳಿ ಅಂತ ನಾವು ಹೇಳ್ಬೋದು ಸರ್. ಅದಕ್ಕೆ ಅನೇಕ ಕಾರಣಗಳು ಕೂಡ ಸರ್ ಇದ್ದಾವೆ. ಯಾಕಂತಂದರೆ ಅವರು ಶೈಕ್ಷಣಿಕವಾಗಿಯೂ ಇದ್ದಾರೆ, ಆಮೇಲೆ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿದ್ದಾರೆ, ಅನೇಕ ಕಾರ್ಖಾನೆಗಳನ್ನು ತೆಗೆದಿದ್ದಾರೆ, ಆಮೇಲೆ ಜನರಿಗೆ ಪ್ರೋತ್ಸಾಹವನ್ನು ಕೂಡ ಕೊಡ್ತಾ ಇದ್ದಾರೆ, ಸಂಘಟನೆ ಕಟ್ಟಿದ್ದಾರೆ, ಮಾನವ ಬಂಧುತ್ವ ವೇದಿಕೆ ಅಂತ ಒಂದು ಸಂಘಟನೆ ಇದೆ. ಅದ್ರ ಜನರ ಜೊತೆಗೆ ಸಂಪರ್ಕದಲ್ಲಿ ನಿರಂತರವಾಗಿರ್ತಾ ಇದ್ದಾರೆ. ಈಗ ಪ್ರೆಸೆಂಟ್ ಅವ್ರ ಮಗಳಾಗಿರ್ಬೋದು MP ಆಗಿದ್ದಾರೆ, ಅವ್ರ ಮಗನ ರೆಡಿ ಮಾಡ್ತಾ ಇದ್ದಾರೆ. DCC ಬ್ಯಾಂಕ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅದು ಎಷ್ಟು ರಾಜಕಾರಣ ಸ್ಟ್ರಾಂಗ್ ಇದೆ ಬೆಳಗಾವದಲ್ಲಿ ಅನ್ನೋದು. ಅದು MLA ಲೆವೆಲ್ಲೇ ಒಂದು ಎಲೆಕ್ಷನ್ ಮಾಡಿದ್ರು ಸರ್. ಬಟ್ ಐ ಥಿಂಕ್ ಪೊಲಿಟಿಕಲಿ ಸೋ ಮೆನಿ ಲೀಡರ್ಸ್ ಚರ್ಚೆ ಮಾಡೋ ಹಾಗೆ ಲೈಕ್ ಕಾಂಗ್ರೆಸ್ನ ಒಬ್ಬರು ಲೀಡರ್ BK ಹರಿಪ್ರಸಾದ್ ಅವರು ಒಂದು ಸಾರಿ ಕೂಡ ಅವರು ತಮ್ಮ ಅಭಿಪ್ರಾಯ ಹೇಳ್ತಾರೆ. ನೆಕ್ಸ್ಟು ಅಹಿಂದ ಐಡೆಂಟಿಟಿಯನ್ನು ಯಾರಾದರೂ ಮುನ್ನಡೆಸ್ಕೊಂಡು ಹೋಗುವಂಥ ಲೀಡರ್ಶಿಪ್ ಇದ್ದರೆ ಅದು ಸತೀಶ್ ಜಾರಕಿಹೊಳಿ ಅಂತ. ಹೌದು ಸರ್. ಸೊ ನೀವು ಬೆಳಗಾಂ ಭಾಗದ ಒಂದು ವಾತಾವರಣ ಕೂಡ ಹೇಳಿದ್ರಿ. ಎಲ್ಲ ಒಂದು ಕಡೆ ಆ ಐಡೆಂಟಿಟಿಯನ್ನು ಮುಂದೆ ಕರ್ಕೊಂಡು ಹೋಗೋದಕ್ಕೆ ಸತೀಶ್ ಜಾರಕಿಹೊಳಿ ಸಾಹೇಬರಿಗೆ ಅದು ನಿಜವಾಗ್ಲೂ ಕೂಡ ಇದೆ ಅನ್ನೋದು ಭಾಳ ಜನರ ಅಭಿಪ್ರಾಯ ಕೂಡ ಇದೆ. ಸೊ ಒಂದು ಲೀಡರ್ಶಿಪ್ ಆಸ್ಪೆಕ್ಟಲ್ಲಿ ಅದನ್ನು 100% ನೀವು ಜಸ್ಟಿಫೈ ಮಾಡ್ಕೊತೀರಾ ಅಂತ ಸರ್? ಹೆಂಗಿದೆ ಅಂತಂದ್ರೆ ನಿಮ್ಮ ಅಭಿಪ್ರಾಯ ಮತ್ತು ನಿಮ್ಮ ವಿಶ್ಲೇಷಣೆ ಕರೆಕ್ಟ್ ಇದೆ. ಅದು ಲೀಡರ್ಶಿಪ್ ಎಮರ್ಜಿಂಗ್ ಅನ್ನುವಂಥದ್ದು ಒಂದು ಹಂತದಲ್ಲಿ ಅವರನ್ನು ನಾವು ಜಸ್ಟಿಫೈ ಮಾಡ್ಬೋದು ಸರ್, ಅದರಲ್ಲಿ ಎರಡನೇ ಪ್ರಶ್ನೆ ಇಲ್ಲ. ಸೊ ಕೊನೆಯ ಒಂದು ನಿಮಗೆ ಎಂಡ್ ಕ್ವಶನ್ ಏನಂತಂದರೆ, ನಿಜವಾಗ್ಲೂ ಕೂಡ ಈ ದಕ್ಷಿಣ ಕರ್ನಾಟಕ ಭಾಗದ ಒಂದು ಸಾಮಾಜಿಕ, ಶೈಕ್ಷಣಿಕ, ರಾಜಕೀಯ ವಾತಾವರಣ ನಮ್ಮ ಉತ್ತರ ಕರ್ನಾಟಕದಲ್ಲಿ ಬೆಳಿಬೇಕಾದ್ರೆ ಒಂದು ಸಾಂಸ್ಕೃತಿಕವಾಗಿ ಪರಿವರ್ತನೆ, ಸಾಂಸ್ಕೃತಿಕವಾಗಿ ಉತ್ತರ ಕರ್ನಾಟಕ ಅದಮ್ಯವಾಗಿರ್ತಕ್ಕಂಥ ವೇಟೇಜನ್ನು ಹೊಂದಿದೆ, ಅದರಲ್ಲಿ ಎರಡನೇ ಪ್ರಶ್ನೆ ಇಲ್ಲ. ಬಟ್ ಇವತ್ತಿನ ಸಂದರ್ಭದಲ್ಲಿ ಕೆಲವು ಪ್ರಶ್ನೆಗಳು ಎದುರಾಗ್ತಾ ಇದೆ. ಸೊ ಹೀಗಾಗಿ ಅಭಿವೃದ್ಧಿ ಆಯಾಮದಲ್ಲಿಯೂ ಕೂಡ ನಾವು ಒಳಗೊಂಡು ನೋಡೋದಾದರೆ ಸುಮಾರು ಭವಿಷ್ಯತ್ತಿನಲ್ಲಿ ಬದಲಾವಣೆಗೆ ಸಾಧ್ಯತೆಯನ್ನು ಗುರುತಿಸ್ಬೋದಾ ನೀವು ರಾಜಕೀಯವಾಗಿ ಅಥವಾ ಡೆವಲಪ್ಮೆಂಟ್ ಆಸ್ಪೆಕ್ಟಲ್ಲಿ? ಅದು ಸಾಧ್ಯತೆ ಇದೆಯಾ? ಇಲ್ಲ ಸರ್, ತುಂಬ ಅವಕಾಶಗಳಿದ್ದಾವೆ. ರಾಜಕಾರಣಿಗಳು ಮನಸ್ಸು ಮಾಡ್ತಾ ಇಲ್ಲ ಅಷ್ಟೇ ಸರ್. ಯಾವುದೇ ಸರ್ಕಾರ ಬಂದರೂ ಕೂಡ ಉತ್ತರ ಕರ್ನಾಟಕ ಮಲತಾಯಿ ಧೋರಣೆನ ಮಾಡ್ತಾ ಇದ್ದಾವೆ ಸರ್. ಯಾಕಂತಂದರೆ ಉತ್ತರ ಕರ್ನಾಟಕದ ಬಗ್ಗೆ ಬಜೆಟನ್ನು ಅಲೋಕೇಟ್ ಮಾಡಬೇಕಾದಂದರೆ ದಕ್ಷಿಣ ಕರ್ನಾಟಕಕ್ಕೆ ಸಿಗುವಂಥ 50% ಬಜೆಟ್ ಸರ್ ನಮ್ಗೆ ಸಿಗ್ತಾ ಇಲ್ಲ. ಅದು ಒಂದು ಕಾರಣ. ಅವ್ರು ಕೊಡ್ತಾ ಇಲ್ಲ ಅಂತಂದರೆ ಅಟ್ಲೀಸ್ಟ್ ನಮ್ಮ ಪ್ರತಿನಿಧಿಗಳು ಕೇಳ್ತಾ ಇದ್ದಾರೆ ಅಂದರೆ ಅವರು ಕೇಳ್ತಾ ಇಲ್ಲ. ಅದು ಒಂದು ಸಮಸ್ಯೆ. ಹಾಗಾಗಿ ಜನರೇ ಅವೇರ್ನೆಸ್ ಆಗಿದ್ದಾರೆ. ಆಲ್ರೆಡಿ ಒಂದು ಕಮಿಟಿ ಕೂಡ ರಿಫಾರ್ಮ್ ಮಾಡಿದ್ದಾರೆ ಸರ್. ಏನಪ್ಪ ಅಂತಂದರೆ ಬೆಳಗಾವಿ ಏನಂತಂದರೆ ಕರ್ನಾಟಕ 2ನೇ ರಾಜಧಾನಿ ಹೆಂಗೆ ಮಾಡಿದ್ದಾರೆ, ಒಂದು ಸ್ವರ್ಣ ವಿಧಾನಸಭೆನೂ ಕೂಡ ಕಟ್ಟಿದ್ದಾರೆ. ಅಲ್ಲಿ ಆಲ್ರೆಡಿ ಕಮಿಟಿ ಹೇಳಿದೆ ಸರ್, ರೆಕಮೆಂಡ್ ಮಾಡಿದ್ದು ಏನಂತಂದರೆ ಬೆಂಗಳೂರಿನಲ್ಲಿ ವಿಧಾನಸೌಧದಲ್ಲಿರುವಂಥ ಕೆಲವೊಂದು ಪ್ರಮುಖ ಇಲಾಖೆಗಳನ್ನು, ಆಫೀಸ್ಗಳನ್ನು ಏನು ಮಾಡಬೇಕು ಅಲ್ಲಿ ಶಿಫ್ಟ್ ಮಾಡಿ ಅಂತ ಹೇಳಿದ್ದಾರೆ ಸರ್. ಬಟ್ ಏನಂತಂದರೆ ಅಲ್ಲಿ ಆಫೀಸನ್ನ ಶಿಫ್ಟ್ ಮಾಡಲಿಕ್ಕೆ ಯಾವುದೇ ಸರ್ಕಾರ ಬಂದರೂ ಕೂಡ ಮನಸ್ಸು ಮಾಡ್ತಾ ಇಲ್ಲ ಸರ್. ಹಾಗಾಗಿ ಅದೊಂದು ಕೂಡ ಕಾರಣ ಆಗಿದೆ ಸರ್. ಓಕೆ. ಎಸ್ ಶಿವಾನಂದ್ ಸರ್, ಅನೇಕ ಪ್ರಶ್ನೆಗಳಿಗೆ ನಿಮ್ಮ ವಿಶ್ಲೇಷಣಾತ್ಮಕವಾದಂತಹ ಉತ್ತರಗಳನ್ನು ನೀಡಿದಿರಿ. ಯಾಕಂದರೆ ನೀವು ಕರ್ನಾಟಕ ರಾಜಕೀಯ ಲೀಡರ್ಶಿಪ್ ಪಾಲಿಟಿಕ್ಸ್ ಏನಿದೆ ಅದರ ಮೇಲೆ ನಿಮ್ಮ ಸಂಶೋಧನೆ ಇರುವಂಥದ್ದು. ಅತ್ಯಂತ ಸೂಕ್ಷ್ಮವಾದಂಥ ಪ್ರಶ್ನೆಗಳಿಗೆ ಕೂಡ ನಿರ್ಭೀತವಾಗಿ ಉತ್ತರವನ್ನು ಕೊಟ್ಟಿದ್ದೀರಿ. ತಮಗೆ ಏನು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಆ್ಯಕ್ಚುಲಿ ಇದೊಂದು ಪ್ರಾರಂಭಿಕ ವಿಡಿಯೋ ಅಥವಾ ಇಂಟರ್ವ್ಯೂ ಇದೆ ಆ್ಯಕ್ಚುಲಿ ಈ ಚಾನಲ್ಗೆ. ತಮ್ಮಿಂದ ಇದು ಬಾಬಾ ಸಾಹೇಬ್ ಅವರ ಫೋಟೋದ ಮೂಲಕವಾಗಿ ಮತ್ತು ಚಾರಿತ್ರಿಕವಾಗಿ ನಿನ್ನೆ ಏನು ಆಚರಣೆ ಮಾಡಿದ್ದೀವಿ ಕೋರೆಗಾಮ್ ಇದರಲ್ಲಿ, ಆ ಮೂಲಕವಾಗಿ ಇದೊಂದು ನಮಗೆ ಓಪನ್ ಮಾಡ್ತಾಯಿದ್ದೀವಿ ಚಾನಲಲ್ಲಿ ವಿಡಿಯೋ. ಧನ್ಯವಾದಗಳನ್ನು ಸಲ್ಲಿಸ್ತೇನೆ ನಮ್ಮ ಕರೆಗೆ ಹೋಗೊಟ್ಟು ಬಂದು ಚರ್ಚೆಯಲ್ಲಿ ಪಾಲ್ಗೊಂಡಿದ್ದಕ್ಕೋಸ್ಕರವಾಗಿ. ಸರ್, ಈ ಒಂದು ಏನಿದೆ ಸಂದರ್ಶನ ಅಥವಾ ನಿಮ್ಮ ಒಂದು ಚಾನೆಲ್ಲು ಏನಂದರೆ ಹೀಗೆ ಏನಂತಂದರೆ ಬೆಳೀಲಿ, ಆ ಒಂದು ಚಾನೆಲ್ನ ಎಲ್ಲರೂ ಕೂಡ ಪ್ರೀತಿ ಮತ್ತು ವಿಶ್ವಾಸ ಅಂತ ಪರಿಗಣಿಸಲಿ ಅಂತೇಳಿ ಈ ಒಂದು ವೇದಿಕೆಗೆ ನನಗೂ ಅವಕಾಶ ಮಾಡಿಕೊಟ್ಟ ತಮಗೂ ಕೂಡ ಏನು ಮಾಡ್ತಾಯಿದ್ದೀನಿ ನಾನು ಧನ್ಯವಾದನ ತಿಳಿಸ್ತೇನೆ. ಥ್ಯಾಂಕ್ ಯು ಶಿವಾನಂದ್ ಸರ್. ವೀಕ್ಷಕರೇ, ಇಷ್ಟು ನಮಗೆ ಅಂದರೆ ಇವು ಕೆಲವು ಸಾಮಾನ್ಯ ಪ್ರಶ್ನೆಗಳಷ್ಟೇ, ಇನ್ನೂ ಬಹುದೊಡ್ಡದಾದಂತಹ ಚರ್ಚಾ ಪ್ರಶ್ನೆಗಳು ಕೂಡ ಅನೇಕಗಳಿದೆ. ನೀವು ಉತ್ತರ ಕರ್ನಾಟಕದ ಬಹುತೇಕ ಭಾಗಗಳಿಗೆ ಹೋದರೆ ಅನೇಕ ಪ್ರಶ್ನಾರ್ಥಕ ಚಿಹ್ನೆಗಳು ನಿಮಗೆ ಕಾಣುತ್ತೆ. ನೀವು ದಕ್ಷಿಣ ಕರ್ನಾಟಕದ ಭಾಗದಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿ ಏನಾದರೂ 10 ದಿನ ಏನಾದರೂ ಆ ಭಾಗದಲ್ಲಿ ಬಸ್ ಸ್ಟಾಪ್ಗಳಲ್ಲಿರುವಂಥ ಶೌಚಾಲಯಗಳನ್ನು ಯೂಸ್ ಮಾಡಿದರೆ, ಕೆಲವು ಸಣ್ಣ ಪುಟ್ಟ ವಿಚಾರಗಳನ್ನು ಕೂಡ ತಲೆಯಲ್ಲಿ ತೊಗೊಂಡ್ರೆ ಅಲ್ಲಿ ಎಷ್ಟು ತಾರತಮ್ಯಗಳಿದೆ ಮತ್ತು ಅಭಿವೃದ್ಧಿ ತಾರತಮ್ಯಗಳಿದೆ ಅನ್ನೋದು ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ಕೂಡ ಈ ಚಾನಲ್ ಮೂಲಕವಾಗಿ ಒಂದು ಕರ್ನಾಟಕದ ಪೊಲಿಟಿಕ್ಸ್ಗೆ ಸಂಬಂಧಪಟ್ಟ ಹಾಗೆ, ಸಾಮಾಜಿಕ ತಲ್ಲಣಗಳಿಗೆ ಸಂಬಂಧಪಟ್ಟ ಹಾಗೆ ಅನೇಕ ವಿಷಯಗಳನ್ನು ಇಟ್ಕೊಂಡು ಸಂಶೋಧಕರನ್ನು ಮತ್ತು
ಎಮಿನೆಂಟ್ ಸ್ಕಾಲರ್ಸ್ಗಳನ್ನು ಇಂಟರ್ವ್ಯೂ ಮಾಡುವಂಥ ಪ್ರಯತ್ನವನ್ನು ಕೂಡ ಮಾಡುತ್ತೆ ಈ ಚಾನಲ್ ಮೂಲಕವಾಗಿ. ಸೊ ದಯವಿಟ್ಟು ಎಲ್ಲರೂ ಕೂಡ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಫಾಲೋ ಮಾಡಿ. ನಿಮ್ಮ ಸಪೋರ್ಟು ನಮಗೆ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ. ಧನ್ಯವಾದಗಳು.